ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ನೋಡೋಣ. ಇವತ್ತು ಭಾನುವಾರ, ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ಏಕಾದಶಿ, ರೋಹಿಣಿ ನಕ್ಷತ್ರ, ಶುಕ್ಲಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ನಾಳೆ ಮೃಗಶಿರ ನಕ್ಷತ್ರ. ಶ್ರೀರಾಮಚಂದ್ರರು ನಾಳೆ ನಮ್ಮ ಅಯೋಧ್ಯೆಯಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪನಾ ಕಾರ್ಯ ನಡೀತಿದೆ. ತುಂಬ ಜನಗಳಿಗೆ ಗೊಂದಲಗಳಿದ್ದಾವೆ. ದೇವಾಲಯ ಪೂರ್ಣವಾಗಿ ಕಟ್ಟದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬಹುದಾ ಅನ್ನತಕ್ಕಂಥದ್ದು. ತುಂಬ ಗೊಂದಲಗಳನ್ನ ಕೆಲವರು ಮಾತಾಡ್ತಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ವೈದಿಕ ಧರ್ಮ, ನಮ್ಮ ವಾಸ್ತು, ಆಗಮಶಾಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಪರಾಕಾಷ್ಠತೆ ಇರತಕ್ಕಂಥದ್ದು. ನಾಳೆ ನಡೆಯುತ್ತಿರತಕ್ಕಂಥ ಮುಹೂರ್ತ ಇದೆಯಲ್ಲ, ಮಧ್ಯಾಹ್ನ 12:29, ಅದೊಂದು ಮೇಷಲಗ್ನ. ಗುರು ನೋಡುವ ಮನೆಗೆ ಎಂಥ ದೋಷವಿದ್ದರೂ ತೆಗೆದು ಬಿಡ್ತಾನೆ ಅಂತಕ್ಕಂಥದ್ದು. ಎಂಥ ದೋಷವಿದ್ದರು ಅಂತ ಒಂದು ಮುಹೂರ್ತ ಹಾಕಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮೇಷಲಗ್ನ, ಸುಬ್ರಹ್ಮಣ್ಯ ಲಗ್ನ. ಸುಬ್ರಹ್ಮಣ್ಯ ಲಗ್ನ ಬಂತು ಅಂದ್ರೇನೆ ಎಂಥ ವಾಸ್ತು ದೋಷವಿದ್ದರೂ ಹೋಯ್ತು ಅನ್ನತಕ್ಕಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಅದರಲ್ಲೂ ಆಲಯ ನಿರ್ಮಾಣ ಅನ್ನತಕ್ಕಂಥ ವಿಚಾರ ಬಂದಾಗ ಯಾವುದೇ ಮನೆ ಇರ್ಬೋದು, ಯಾವುದೇ ಒಂದು ಮನೆ, ದೇವಸ್ಥಾನ, ಅರಮನೆ, ಗುರುಪೀಠ, ಏನೇ ಒಂದು ಮಾಡಿದ್ರು ನಮಗೇ ಗೊತ್ತಿಲ್ಲದೆಯೇ ನಾವು ಎಷ್ಟೇ ಪೂರ್ಣತ್ವ ಅಂತ ಅಂದುಕೊಂಡರೂ ಅಲ್ಲೊಂದು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ದೋಷಗಳು ಇದ್ದೇ ಇರ್ತವೆ. ನಾವೆಲ್ಲ ದೋಷಪೂರಿತವಾಗಿ ಹುಟ್ಟಿರೋರು. ನಾವು ಯಾರು ಶುದ್ಧಿಪೂರ್ವಕವಾಗಿ ಮೊದಲೇ ಹುಟ್ಟಿಲ್ಲ. ಅದಕ್ಕೆ ಅಶುದ್ಧದ ಭಾವನೆ, ಅಶುದ್ಧ ಚಿಂತನೆ, ಅಶುದ್ಧ ಮಾತು, ಅಶುದ್ಧ ಭಾವ. ಯಾವಾಗಲೂ ನಾವು ಕೆಟ್ಟದನ್ನೇ ಹುಡುಕೋದು. ತಪ್ಪುಗಳನ್ನ ಬೇಗ ಹುಡುಕ್ತೇವೆ, 100 ಒಳ್ಳೇದನ್ನ ಹುಡುಕೋದಿಲ್ಲ ನಾವು. ನನ್ನ ರಾಮಯ್ಯನ ಪ್ರತಿಷ್ಠಾಪನೆ ನಡೀತಿದಂದ್ರೆ ಅದಕ್ಕಿಂತ ಆನಂದ ಏನ್ ಬೇಕು? ಹೌದು, ನಮ್ಮ ಸುತ್ತಮುತ್ತಲು ರಾಮರ ದೇವಸ್ಥಾನ ಇದೆ ಗುರುಗಳೇ, ಯಾಕೆ ಅಯೋಧ್ಯ ರಾಮನಿಗೆ ಅಷ್ಟೊಂದು ಮಹತ್ವ ಕೊಡಬೇಕು ಅಂತ. ಹೌದು, ನಿಜವೇ. ಎಲ್ಲ ಕಡೆಯೂ ಶಿವಾಲಯ ಇದೆ. ಯಾಕೆ ಧರ್ಮಸ್ಥಳ, ನಂಜುಂಡೇಶ್ವರ, ಮುರುಡೇಶ್ವರ, ಮಾದೇಶ್ವರ, ತ್ರಯಂಬಕೇಶ್ವರ, ಪಶುಪತನಾಥೇಶ್ವರ, ಆ ಕ್ಷೇತ್ರಕ್ಕೆ ಯಾಕೆ ಅಷ್ಟೊಂದು ಬಲ? ಯಾಕೆಂದರೆ ಅದು ಶಿವಯ್ಯನ ಜನ್ಮಸ್ಥಾನ. ಒಂದೊಂದು ರೂಪವಾಗಿ ಎದ್ದು ನಿಂತಿರ್ತಕ್ಕಂಥ ಒಂದು ಕ್ಷೇತ್ರಗಳು. ನಮ್ಮ ಅಕ್ಕಪಕ್ಕನೂ ಶಿವಾಲಯ ಇದೆ, ಅಲ್ಲೂ ಒಂದು ಶಿವಲಿಂಗ ಇಟ್ಟಿದ್ದೇವೆ. ಅಕ್ಕಪಕ್ಕ ನಾನಾ ರೀತಿಯ ದೇವಸ್ಥಾನಗಳು ಬೇರೆ ಬೇರೆದಿದೆ. ಆದರೆ ಪುಣ್ಯಕ್ಷೇತ್ರ ಅಂದಾಗ ಆ ಸ್ಥಳಕ್ಕೆ ಒಂದು ಮಹತ್ವವಿರುತ್ತದೆ. ನೆನ್ಪಿಟ್ಕೊಳ್ಳಿ. ಯಾಕೆ ಅಯೋಧ್ಯ ರಾಮನಿಗೆ ಅಷ್ಟು ಮಹತ್ವ ಕೊಡಬೇಕು ಅನ್ನತಕ್ಕಂಥದ್ದು ತುಂಬ ಒಂದು ಬಾಲಿಶ, ಒಂದು ಮಗುವಿನಂತ ಮಾತು. ಯಾಕಂದ್ರೆ ನನ್ನ ರಾಮಯ್ಯ ಹುಟ್ಟಿದ್ದೇ ಅಯೋಧ್ಯ. ನನ್ನ ಬಾಲರಾಮ, ದಾಶರಥಿ, ಕೌಸಲ್ಯಾರಾಮ, ಸೀತಾರಾಮ, ಒಂದ ಎರಡ, ಪಟ್ಟಾಭಿರಾಮ, ಲೋಕಾಭಿರಾಮ, ಕೋದಂಡರಾಮ ಹೆಸರುಗಳಿರತಕ್ಕಂಥದ್ದು ಸುಮ್ಮನೆ ಅಲ್ಲ. ನನ್ನ ರಾಮಚಂದ್ರ ಪ್ರಭು, ನಾನು ಗರ್ವದಿಂದ ಹೇಳ್ತೇನೆ, ನಮ್ಮ ದೇಶದ ಇತಿಹಾಸಕ್ಕೆ ಒಬ್ಬ ದೊರೆ ಹೇಗಿರಬೇಕು, ತಂದೆಯಾಗಿ ಹೇಗಿರಬೇಕು, ಮಗನಾಗಿ ಹೇಗಿರಬೇಕು, ದೊರೆಯಾಗಿ ಪ್ರಜೆಗಳ ಸೇವೆಗೆ ಹೇಗೆ ನಿಲ್ಲಬೇಕು, ಸೋದರನಾಗಿ ಹೇಗಿರಬೇಕು, ಪ್ರತಿಯೊಂದು ವಿಚಾರದಲ್ಲೂ ನನ್ನ ಸುಗುಣಾಭಿರಾಮ ತೋರಿಸ್ಕೊಟ್ಟಿರೋದು. ಅಂತ ಒಂದು ಅಯೋಧ್ಯೆಯಲ್ಲಿ ಹುಟ್ಟಿದಂಥ ರಾಮ. ಅದಕ್ಕೆ ಆ ಕ್ಷೇತ್ರ ಪುಣ್ಯಕ್ಷೇತ್ರ. ಅಯೋಧ್ಯ ಆತ ಹುಟ್ಟಿದ ಜಾಗ. ಆತನ ನೆನಪಿನ ಅರ್ಥ ಎಷ್ಟೋ 100 ವರ್ಷಗಳ
ಆ ಒಂದು ಎಳೆದಾಟದ ನಂತರ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಬಿಟ್ಟಿದೆಪ್ಪ. ನ್ಯಾಯಾಲಯಕ್ಕಿಂತಲೂ ದೊಡ್ಡವರ ನಾವು, ನ್ಯಾಯದ ಪರಿಧಿಯನ್ನು ಮೀರಿರುವವರ. ಆ ವಿದ್ವತ್ತು, ಆ ಜ್ಞಾನ ಸಂಪತ್ತು, ಆ ಪ್ರಣವ ಶಕ್ತಿಗಳು ಅಲ್ಲಿ ಕುಳಿತು ಅಷ್ಟು ದೊಡ್ಡ ಬೆಂಚ್ನಲ್ಲಿ ಎಷ್ಟು ವಾದ ವಿವಾದಗಳಾಗಿರುತ್ತೆ. ಇವ್ರದೊಂದು ವಾದ ಆದರೆ ಅವ್ರದೊಂದು ವಾದ ಅದಲ್ಲವೇ ಅಲ್ಲ. ರಾಮರ ಜನ್ಮಸ್ಥಾನವೇ ಅಲ್ಲ, ಅಲ್ಲಿ ಇರಲೇ ಇಲ್ಲ. ಎಲ್ಲ ನಡೆದಿದೆ, ನಡೆದು ಅಲ್ಲೊಂದು ತೀರ್ಪು ಬಂದಾಗಿದೆ. ಯಾರ್ದೋ ಜಾಗ, ಒಂದು ತಮಾಷೆ, ಬೇಜಾರು ಮಾಡ್ಕೋಬೇಡಿ, ನಾವು ಮನೆ ಕಟ್ಕೋಬಿಟ್ಟಿದ್ದೇವೆ, ಕೋರ್ಟ್ಗೆ ಹೋಗುತ್ತೆ, ಅಲ್ಲಾಗುತ್ತೆ. ಅವ್ರು ಬಂದು ಸುಮ್ಮನೆ ಇರ್ತಾರ? ನಾನು ಯಾರ್ದೋ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೇನೆ, ಬಂದರು, ನಡೀತಲೇ ಇತ್ತು. ಒಮ್ಮೆ ವ್ಯಗ್ರರಾಗಬಿಟ್ರು, ನುಗ್ಗಿ ಒಂದು ಭಾಗ ಕೆಡುವುದ್ರು, ಪೂರ್ತಿ ಕೆಡುವುದ್ರು. ಕೋರ್ಟ್ನವರೆಗೂ ಹೋಯಿತು. ಎಲ್ಲ ಆಸ್ತಿ ಪತ್ರ ಎಲ್ಲ ಪರೀಕ್ಷಿಸಿ ನ್ಯಾಯಾಲಯ ನ್ಯಾಯವನ್ನು ಕೊಟ್ಟಿತ್ತು, ಅದು ಅವರಿಗೆ ಸೇರಿತ್ತು ಅಂತ. ಇಷ್ಟು ದಿನ ನಾನು 100 ವರ್ಷದಿಂದ ನನ್ನ ತಾತ, ನನ್ನ ಮುತ್ತಾತ, ನನ್ನ ಕೋಲು ತಾತ ಎಲ್ಲ ಕಟ್ಕೊಂಡು ಒಂದು 500-600 ವರ್ಷದಿಂದ ನಾನೊಂದು ಏನೋ ಒಂದು ಮಾಡಿಕೊಂಡು ಅಲ್ಲೊಂದು ಬೇರೆ ಬೇರೆ ರೀತಿಯ ಪೂಜೆ ಸಂಕಲ್ಪ ನನ್ನದೇ ಆದಂಥ ಒಂದು ನಿಯಮ ಮಾಡಿಟ್ಕೊಂಡಿದ್ದೆ. ಆದರೆ ಈಗ ನ್ಯಾಯಾಲಯ ತೀರ್ಪೇನು ಹೇಳಿದೆ? ನಿಂದಲ್ಲ, ಅದು ಸತ್ಯವೇ. ನನ್ನ ಅಯೋಧ್ಯ ರಾಮನ ಜಾಗ, ಅದು ಕೆಡವಿದ್ದಾರೆ. ಅದು ಏನು ಶಿಕ್ಷೆಗಳು, ಇನ್ನೊಂದು ಲೆಕ್ಕಾಚಾರಗಳು, ಅದು ಬೇರೆ. ನ್ಯಾಯಾಲಯ ಏನ್ ಹೇಳ್ತು, ಈ ಜಾಗ ಅವ್ರಿಗೆ ಸೇರಿದ್ದು, ಬಿಟ್ಕೊಡು, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನಿನಗೆ ಹಾಗೂ ಸುಮಾರು ವರ್ಷಗಳಿಂದ ಒಂದು ಸಮಾಧಾನವಾಗಿ ಮಾತಾಡ್ಕೊಳ್ಳಿ, ಏನಾದ್ರೂ ಬೇಕು ಅಂದ್ರೆ ಹೇಳಿ, ಅದೇ ರೀತಿ ಒಂದು ಜಾಗ ಕೊಡ್ತೇವೆ, ನಿನಗೆ ಬೇಕಾಗಿರೋದು. ಯಾಕಂದ್ರೆ 500-600 ವರ್ಷದಿಂದ ಆ ಜಾಗವನ್ನ ಭದ್ರಪಡಿಸಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ನಿನಗೊಂದು ಸಹಾಯ ಮಾಡ್ತೇನೆ ಅಂತ. ಇನ್ನು ಒಪ್ಪಲೇಬೇಕು ನ್ಯಾಯ, ಹೌದಲ್ವಾ? ತಾತ ಮುತ್ತಾತಂದ್ರ ಕಾಲದಿಂದ ನಾನು ಕಬಳಿಸ್ಕೊಂಡು ಕುತ್ಕೊಂಡು ಯಾರ್ದೋ ಜಾಗದಲ್ಲಿ ನನ್ನ ಮನೆ ಕಟ್ಟಿ, ನನ್ನ ಪೂಜೆ, ನನ್ನ ನಿಯಮ, ನನ್ನ ಅಲಂಕಾರ, ನನ್ನ ದೇವರೇ ಸರಿ, ನನ್ನ ಅಮ್ಮನೇ ಸರಿ, ತಪ್ಪೆ. ನ್ಯಾಯಾಲಯ ತೀರ್ಪು ಕೊಟ್ಟಾಯ್ತಿನ ಮಾತಾಡೋ ಹಾಗೇ ಇಲ್ಲ. ಆಗಲಿಂದಲೂ ಆ ಜಾಗಕ್ಕೆ ಆ ಶಕ್ತಿ ಹೋಗಬಾರದು ಅಂತ ಅಲ್ಲೊಂದು ನಿತ್ಯ ಪೂಜೆ, ನಿತ್ಯ ಸಂಕಲ್ಪ ಅಲ್ಲಿ ಇಟ್ಕೊಂಡು ಮಾಡಿ, ಈಗ ನೋಡಿ 2024ಕ್ಕೆ ಅಲ್ಲೊಂದು ಸಂಕಲ್ಪ, ದೇವಸ್ಥಾನ ನಿರ್ಮಾಣ. ಈಗ ಬರೋಣ ವಾಸ್ತು ಪೂರ್ತಿ. ಮನೆ ಪೂರ್ತಿಯೇ ಆಗಿಲ್ಲ. ನಿಮಗೆ ಗೊತ್ತಿದೆಯಾ, ನಾವೊಂದು ಮನೆಯ ಗೃಹ ಪ್ರವೇಶ ಮಾಡಿದಾಗ ಮನೆ ಪೂರ್ತಿ ಮಾಡಿ ಗೃಹ ಪ್ರವೇಶ ಮಾಡಬಾರದು. ಪೂರ್ಣವಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಬಾರದು. ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ? ಹೌದು, ಮನೆಯ ಬರೀ ಒಂದು ಪುಟ್ಟ ಮನೆ, ನಾವು ವಾಸಿಸುವ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗಳು ನಾವು ವಾಸಿಸುವ ಮನೆಗೆ ನಾವಾಗಿ ಕಟ್ಟಿಕೊಂಡು ಗೃಹ ಪ್ರವೇಶ ಮಾಡಿದಾಗ ಪೂರ್ಣಪ್ರದವಾಗಿ ಮನೆ ಕಂಪ್ಲೀಟ್ ಇರಬಾರದು. ಇದು ಆಗಮದಲ್ಲೇ ಇದೆ, ವಾಸ್ತುವಿನಲ್ಲೂ ಇದೆ. ತುಂಬಾ ಆತ್ಮೀಯರನ್ನ, ತಿಳಿದವರನ್ನ ಕರಿತೇವೆ. ಆಗ ಏನೋ ಹಿಂಗ್ ಕಟ್ಟಿಬಿಟ್ಟಿದ್ದಾನೆ. ಆ ಒಂದು ಮನುಷ್ಯನ ಕೆಡು ದೃಷ್ಟಿ, ಕೆಂಡ ದೃಷ್ಟಿ, ವಿಕೃತ ದೃಷ್ಟಿ ಎಷ್ಟು ಗೊತ್ತಾ? ನಾವೆಲ್ಲರೂ ಅಶುಚಿಯಿಂದ ಹುಟ್ಟಿರೋರು, ಮಾನವ ಯೋನಿಯಲ್ಲಿ ಹುಟ್ಟಿರತಕ್ಕಂಥವ್ರು, ಆ ಮಲಮೂತ್ರಗಳ ಒದ್ದಾಟದಲ್ಲಿ ಇದ್ದು ನವಮಾಸಗಳು, ಆ ದುರ್ವಾಸನೆಯಲ್ಲಿ ಹೊರಗಡೆ ಬಂದಿರೋರಲ್ವಾ, ದುರ್ವಾಸನೆ ಬಂದೇ ಬರ್ತದೆ. ನೋಡೋ ಮನೆ ಕಟ್ಕೊಬಿಟ್ಟ, ನಮ್ ಗುರೂಜಿ ನೋಡಿ ಏನ್ ಮನೆ ಕಟ್ಟಿದ್ದಾನೆ, ಅಬಾಬಾಬಾಬಾಬಾಬಾಬಾಬಾ, ಸಿಕ್ಕಾಪಟ್ಟೆ ಇದ್ದಾನೆ. ಬರೆದಿಟ್ಕೊಳ್ಳಿ, ಮನೆ ಕಟ್ಟೋಗಿ ಯಾರಾದ್ರೂ ಬಂದು ಸಹಾಯ ಮಾಡಿದ್ರ, ಮನೆ ಕಟ್ತಿದ್ಯಾ ಕಣೋ, ಒಂದು ಬಾಗ್ಲು ಇಟ್ಕೋ, ಒಂದು ಕಿಟಕಿ ಇಟ್ಕೋ. ನಮ್ಮ ಮಟ್ಟಕ್ಕೆ ಮಗಳು ಮದುವೆ ಮಾಡ್ತಿದ್ಯಾ, ಏನಾದ್ರೂ ಒಂದು ಸಹಾಯ ಬೇಕಾ, ತಗೋ. ಬರೋದೇ ಇಲ್ಲ ನಮಗೆ. ಯಾಕೇಳಿ, ನಾವು ಹುಟ್ಟಿರೋದೇ ಅಶೌಚದಿಂದ, ಮಡಿಯಿಂದ. ಮಳೆ ಆಗಿರೋದ್ರಿಂದಲೇ ಹುಟ್ಟಿರೋದು ನಮಗೆ. ಎಲ್ಲ ಏನೋ ಬಾಗಿಲು ಇಟ್ಟಿದ್ದಾನೆ ಅವನು, ಏನೋ ಕಿಟಕಿ ಇಟ್ಟಿದ್ದಾನೆ ಅವನು. ಈ ವಿಕೃತ ದೃಷ್ಟಿ ಇದೆಯಲ್ಲ, ಮನೆಯವರಿಗೆ ಹೊಡೆಯುತ್ತೆ ಅಂತಲೇ ನಾವು ವಾಸ್ತು ಪುರುಷನನ್ನ ಪರಿಪೂರ್ಣವಾಗಿ ನಿಯಮ ಮಾಡುವಾಗ ಆ ಮನೆಗೆ ಪೂರ್ಣವಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಲು ಅನುಮತಿ ಕೊಡಲ್ಲ. ತುಂಬಾ ಜನ ಕೇಳ್ಕೊಟ್ಟಿದ್ದಾನೆ ನಾನು, ನೀವು ನಂಬಲ್ಲ. ಕೇಳಿ ನೋಡಿ, ತುಂಬಾ ಜನ ಸಮಾಧಾನವಾಗಿದ್ದಾರೆ, ಕಮೆಂಟ್ಸು ಅಲ್ಲೂ ಹಾಕ್ತಾರೆ, ಹೌದು ಗುರುಗಳೇ ನಾವು ನೆಮ್ಮದಿಯಾಗಿದ್ದೇವೆ ಅಂತ. ಯಾರಾದ್ರೂ ಪರಿಪೂರ್ಣವಾಗಿ ಮನೆ ಕಟ್ಟಿಬಿಟ್ಟು ಎಲ್ಲ ಕಾಂಪೌಂಡು, ಗೇಟು ಎಲ್ಲ ಇಟ್ಟು ಮನೆಯನ್ನೇನಾದರೂ ಗೃಹ ಪ್ರವೇಶ ಮಾಡಿದ್ರೆ ನೀವು ನೆಮ್ಮದಿಯಾಗಿದ್ದೀರಾ ಅಂತ ಹೇಳ್ಬಿಡಿ ನೋಡೋಣ. ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್.
ಒಂದು ಸ್ಪೀಶೀಸ್ ಅಷ್ಟೇ, ಜಗತ್ತಿನಲ್ಲಿ ಕೋಟ್ಯಾಂತರ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ತೃಣಮಾತ್ರರು. ಯಾರಾದ್ರೂ ಆತರ ಪೂರ್ಣವಾಗಿ ಮನೆ ಕಟ್ಟಿಬಿಟ್ಟು ಗೃಹ ಪ್ರವೇಶ ಮಾಡಿಕೊಂಡವರು ನೆಮ್ಮದಿಯಾಗಿದ್ದೀರಾ? ಕಮೆಂಟ್ ಅಲ್ಲಿ ಹಾಕಿ. ಆ ನಂತರ ನಾವೇನು ಮಾಡಿಸಿಲ್ಲ ಗುರುಗಳೇ, ಹಂಗೆ ಫುಲ್ ಫ್ಲೆಜ್ ಆಗಿ ನಾವು ಹೋಗ್ಬಿಟ್ವಿ. ಇಲ್ಲ, ಮಾಡೋ ಹಾಗೆ ಇಲ್ಲ. ನಿಮಗೆ ನೆಮ್ಮದಿ ಅನ್ನೋದೇ ಇರೋಲ್ಲ. ನಾನಾ ಕಾಯಿಲೆಗಳು, ಇನ್ನೊಂದು ತೊಳಲಾಟಗಳು, ಒದ್ದಾಟಗಳು, ಬಂದಿರುವವರ ವಿಕೃತ ದೃಷ್ಟಿ. ಎಷ್ಟು ಜನಕ್ಕೆ ಎಷ್ಟು ಹೊಟ್ಟೆ ಊರ್ಕೊಂಡೇ ಬಂದಿರ್ತಾರೆ ಗೊತ್ತು. ಮನೆ ಕೊಡ್ಸಿದಾನಂತ ನೋಡೋ, ನೀವು ನಂಬೋಲ್ಲ. ಒಬ್ಬರು ಇತ್ತೀಚೆಗೆ ಒಂದು ಗೃಹ ಪ್ರವೇಶ, ಪುಣ್ಯಾತ್ಮ ಎಲ್ಲೋ ದೂರಲ್ಲಿ ಅಮ್ಮ ಅಪ್ಪ ಬಿಟ್ಟು, ಕುಟುಂಬ ಬಿಟ್ಟು, ಬದುಕು ಬಿಟ್ಟು ಎಲ್ಲೋ ಒದ್ದಾಡ್ತಾ, ಅಲ್ಲಿಂದ ದುಡ್ಡು ಕಾಸು ಏನ್ ತಿನ್ನು, ಏನ್ ಉಳಿಸಿದ್ನು, ಏನ್ ಮಾಡಿದ್ನು, ಒಂದ್ ಸ್ವಲ್ಪ ಜಾಗ ತಗೊಂಡು ಒಂದು 15 ಚದರದ ಮನೆ ಕಟ್ಸಿದಾನೆ. ಲೋನ್ ತಗೊಂಡು ಏನೋ ಮಾಡಿ ಕಟ್ಟಿದಾನೆ. ನೀವು ನಂಬಲ್ಲ, ಆ ದಿನ ಆ ಗೃಹ ಪ್ರವೇಶಕ್ಕೆ ನಾನು ಹೋಗ್ತಾನೆ. ಹೋದಾಗ ಸೂಕ್ಷ್ಮವಾಗಿ ಪ್ರಸಾದ ನಾನು ಎಲ್ಲೂ ತಿನ್ನಲ್ಲ. ನಮ್ಮ ಮಗು ಮಾಡಿದಾನಲ್ಲ, ಆಗಲಿ, ಚೆನ್ನಾಗಿರ್ಬೇಕು. ಪ್ರಸಾದ ಕೆಲವು ಕ್ಷೇತ್ರಗಳಿಗೆ, ಕೆಲವು ಜಾಗಗಳಿಗೆ ಹೋದಾಗ ಬೇಡ ಅಂದ್ರೂ ಕೇಳಿ ತಿಂದು ಬರಬೇಕು. ಗೊತ್ತಿಲ್ಲ, ಅದರಲ್ಲೂ ಹಿರಿಯರಾಗಿ, ಆಚಾರ್ಯರಾಗಿ ಅದಿದೆ. ನಾವು ಆ ಒಂದು ತೃಪ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬಂದಾಗೆ, ಯಾವುದೋ ಒಂದು ತಾಕತಕ್ಕಂತ ಎಡವಟ್ಟೋ, ಇನ್ನೊಂದು ಎಳೆದಾಟವೋ ಅದರಿಂದ ಹೊರಟೋಗ್ಬಿಡ್ಬೇಕು ಅಂತ ತುಂಬಾ ಜನ ಗೊತ್ತಿಲ್ಲ. ಅದಕ್ಕೆ ಗೃಹ ಪ್ರವೇಶಕ್ಕೆ ವೃದ್ಧ ದಂಪತಿಗಳನ್ನ, ದೊಡ್ಡವರನ್ನ, ಮದುವೆ ಆದವ್ರನ್ನ ತುಂಬಾ ಕರೀತಾರೆ. ಮಕ್ಕಳನ್ನಲ್ಲ, ಹುಡುಗರನ್ನಲ್ಲ. ಹೌದು, ಒಂದು ಮಗಳು ಮದುವೆ ಮಾಡುವಾಗ, ಮಗಳು ಮೈ ನೆರೆತಾಗ, ಒಂದು ಮನೆ ಕಟ್ಟಿದಾಗ, ಮಗುವಿಗೆ ಒಂದು ಅನ್ನಪ್ರಾಶನ ಮಾಡಿಸುವಾಗ, ಮಗುವಿಗೆ ಒಂದು ವಿದ್ಯಾರಂಭ ಮಾಡುವಾಗ, ಇವೆಲ್ಲ ತುಂಬಾ ಇದಾವೆ. ಷೋಡಶ ಸಂಸ್ಕಾರಗಳಲ್ಲಿ ಕೆಲವು ಸಂಸ್ಕಾರಗಳಿಗೆ ಹಿರಿಯರನ್ನು ಕರೆದು ಅವ್ರಿಗೊಂದು ಪ್ರಸಾದ ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಬೇಕು. ಯಾಕೆ ಗೊತ್ತಾ? ಅವರು ಮಾಡಿರುವ ಯಾವುದೋ ಒಂದು ಪುಣ್ಯ ಆ ಮನೆಗೆ ಬಂದಿದೆ, ರಕ್ಷಿಸಿದೆ. ನೀವು ನಂಬಲ್ಲ, ಅವತ್ತು ಪ್ರಸಾದ ತಿನ್ನುವಾಗ ಆ ಮಗು ಬಂದ, ಮಾತಾಡ್ತಾ ಸ್ವಲ್ಪ ಎಳೆದಾಟ ಆಗ್ಬಿಡ್ತು. 1 ಗಂಟೆಗೆ ಊಟ ಆಗ್ಬೇಕಾಗಿದ್ದು 2 ಗಂಟೆ ಆಗ್ಬಿಡ್ತು. ಜನ ನಿಂತುಕೊಂಡು ಒದ್ದಾಡ್ತಿದ್ದಾರೆ. ಆಗಲೇ ಹೇಳಿದೆ, ಸ್ವಲ್ಪ ಎಳೆದಾಟ ಆಗ್ಬಿಡ್ತಂದ್ರೆ ಇನ್ನೂ ಎಳೆದಾಟ ಇದೆ, ಸ್ವಲ್ಪ ಜಾಗ್ರತೆ, ಸಂಜೆವರೆಗೂ ಬಾ, ಯಾರ ಕಣ್ಣ ದೃಷ್ಟಿಯೋ ಹುಷಾರು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಹೇಳಿ ಪ್ರಸಾದ ಸೇವಿಸಿ ಬಂದಿದ್ದೇನೆ ಈ ಕಡೆ. ಸಂಜೆ ನೀವು ನಂಬೋಲ್ಲ, ಅಲ್ಲಿ ಹಚ್ಚಿರೋ ಸ್ಟವ್ ಅಲ್ಲಿ ಬೆಂಕಿ, ಗ್ಯಾಸು ಬರೋ ಅಂತ ಗಾಬರಿ ಬಿದ್ದುಬಿಟ್ಟಿದ್ದಾರೆ. ಅದೃಷ್ಟಕ್ಕೆ ಇಮಿಡಿಯೇಟ್ ಅಲ್ಲಿ ಯಾರೋ ಇದ್ರು, ಆರಿಸಿದರೆ ನಿಂತಿದೆ. ನೋಡಿ, ಆ ಮಗು ಎಷ್ಟು ಕಷ್ಟಪಟ್ಟನು, ಒಂದು 10 ವರ್ಷ ಕಾಸಿಗೆ ಕಾಸು, ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ, ಆ ಜಾಗ ತಗೊಂಡು ಒಂದು ಲೋನ್ ಮಾಡಿ ಒಂದು 60-70 ಲಕ್ಷ ಮನೆ ಕಟ್ಸಿದಾನೆ, ಒಂದು 15 ಚದರದಲ್ಲಿ. ಯಾರದು ಖಂಡಿತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಲ್ಲೇ ಸೂಚಿಸ್ಬಿಟ್ಟಿರುತ್ತೆ, ಅಲ್ಲೇ ಹೇಳಿದ್ದೆ, ಪೂರ್ತಿ ಕಂಪ್ಲೀಟ್ ಮಾಡಬಾರ್ದು, ಹುಷಾರು, ಹಿಂಗೆ. ಆದ್ರೂ ಆ ಮಾತನ್ನು ಮೀರಿ ಅಲ್ಲಿ ಪಾಪ ಆ ಮಗು ಮಾಡ್ಕೊಂಡಂತ ಭಾವ ತನ್ನ ಪ್ರಭಾವವನ್ನ ಸೂಚಿಸೇ ಬಿಡ್ತು. ಒಂದು ಸಾಮಾನ್ಯ ಮನೆ ಕಟ್ಟುವಾಗಲೇ ಈ ರೀತಿ ಇರಬೇಕಾದ್ರೆ ಒಂದು ಆಲಯ ನಿರ್ಮಾಣ. ಅದಕ್ಕೆ ಮೊದಲೇ ಏನ್ ಮಾಡ್ತೇವೆ, ಒಂದು ಮನೆಯ ಗೃಹ ಪ್ರವೇಶ ನಡೆಯುವಾಗ 70% ಅಷ್ಟೇ ಆಗುವಾಗ ನೋಡ್ಕೋತೇವೆ. ಕೆಲವೊಂದು ಕಿಟಕಿಗಳಿರ್ಬೋದು, ಇನ್ನೊಂದಷ್ಟು ವರ್ಕ್ಗಳು, ಪ್ಲಂಬಿಂಗ್ ಕೆಲಸ ಇರ್ಬೋದು, ಟಾಯ್ಲೆಟ್ ಕೆಲಸಗಳಿರ್ಬೋದು, ಟೈಲ್ಸ್ ಕೆಲಸಗಳಿರ್ಬೋದು, ಹಾಗಾಗಿ ಗೋಡೆ ಪ್ಲಾಸ್ಟರಿಂಗ್ ಇರ್ಬೋದು, ಹಾಗಾಗಿ ಬಿಟ್ಬಿಡಿ ಅಂತ ಹೇಳ್ತಾನೆ. ಇದೇನು ಅಂದ್ರೆ ಇನ್ನೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಇದ್ಯಾಕೆ, ಯಾವುದೋ ಬರಬೇಕಿತ್ತು, ಯಾರೋ ಕೈ ಕೊಟ್ಟ, ಹೀಗೆ ಏನೋ ಒಂದು ಆ ವಕ್ರದಲ್ಲಿ ಹೊರಟೋಗ್ಬಿಡ್ಬೇಕು. ಪೂರ್ತಿಯಾಗಿ ಮನೆಯ ಗೃಹ ಪ್ರವೇಶ ಆಗಬಾರದು. ಇವತ್ತಿಗೂ ಒಂದು ಬಹುದೊಡ್ಡ ಅಧಿಕಾರಿ, ಇವತ್ತಿಗೂ ನೆನಪಿದೆ, ಸುಮಾರು 15 ವರ್ಷದ ಹಿಂದೆ, ತುಂಬಾ ದೊಡ್ಡ ಜಾಗ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾರವರು ಅಂತ, ಬೇಡ ಹೇಳೋಕೆ, ಮಾಡಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ರು. ಪೂರ್ತಿಯಾಗಿ ಪೂರ್ಣ ಗೃಹ ಪ್ರವೇಶ. ನಾ ಕೇಳಿದೆ, ಏನೂ ಇಲ್ಲ, ನಾವು ಎಲ್ಲ ಶಿಫ್ಟಿಂಗು ಆಗ್ಬಿಟ್ಟಿದ್ದ ಗುರುಗಳೇ, ಪೂಜೆ ಆಗಿದ್ದೆ ಅಲ್ಲೇ ಇರೋದು, ಏನಾದರೂ ರಿಪೇರಿ ಕೆಲಸ ಉಳಿಸಿದ್ರೆ ನಮ್ಮ ಸ್ಟೇಟಸ್ಗೆ ಏನು ಉಳಿಸೋದು? ಗಾಬರಿ ಆಯ್ತು. ನನಗೂ ಬೇರೆ ಕಾರ್ಯಕ್ರಮ ಅದೇ ದಿನದಂದು ಬಂತು, ಆಗಲಿಲ್ಲ. ನೀವು ನಂಬಲ್ಲ, ಆ ಮನೇನ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡ್ತು. ಅಂದ್ರೆ ಇರ್ಲಿಕ್ಕಾಗ್ಲಿಲ್ಲ, ಮಾಡ್ಕೊಳ್ಳೋ ಪರಿಸ್ಥಿತಿ ಅಂದ್ರೆ ನಷ್ಟ ಆಗ್ಲಿಲ್ಲ. ಆ ಮನೇಲಿ ನೆಮ್ಮದಿನೇ ಇರ್ಲಿಲ್ಲ. ಆ ಮನೇನ ಬಾಡಿಗೆಗೆ ಬಿಡ್ಲಿಕ್ಕೂ ಆಗ್ತಿಲ್ಲ. ಹಾಗೆ ಬಿಟ್ಟು ಬೇರೆ ಕಡೆ
ಒಂದು ಡಾಲರ್ಸ್ ಕಾಲನಿನಲ್ಲಿ ಒಂದು ಮನೆ ಬಾಡಿಗೆಗೆ ತಗೊಂಡು ಹೋಗ್ತಾರೆ. ಈ ಮನೆಗೆ ಬಂದ್ಮೇಲೆ ಎಷ್ಟು ರಭಸ ಬಂತು, ಅಷ್ಟು ಅವಮಾನವೂ ಬಂತು. ಬೇರೆ ಬೇರೆ IT ರೈಡ್ಗಳು ಏನೇನೋ ನಡೆದಿರ್ತಕ್ಕಂಥ ಪ್ರಭಾವ. ಗುರುಗಳೇ ಇದು ಏನು ಗುರುಗಳೇ? ನಾನು ಅವತ್ತೇ ಕೇಳಿದೆ, ಮನೆ ಅಂದ್ರೆ ಸುಮ್ಮನೆ ಇಲ್ಲ, ಜೀವನದಲ್ಲಿ ಒಮ್ಮೆನೆ ಒಳ್ಳೆ ಮನೆ ಕಟ್ಲಿಕ್ಕೆ ಆಗೋದು. ಎಲ್ರಿಗೂ ಮತ್ತೆ ಮತ್ತೆ ಮನೆ ಕಟ್ಸೋ ಯೋಗ ಸಿಗೋಲ್ಲ. ಯಾರಿಗೋ ನನ್ನ ಅದೃಷ್ಟ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಣ್ಣ, ಎಲ್ಲರ ಮನೆಯ ಒಂದು ಕಟ್ಟುವಿಕೆಯ ಸೌಭಾಗ್ಯದಲ್ಲಿ ನಾನಿದ್ದೇನೆ. ಅದೊಂದು ಖುಷಿ ಇದೆ. ಯಾವ ಜನ್ಮದ ಪುಣ್ಯವೋ. ಅದನ್ನ ನನ್ನ ಗುರುಗಳು ಹೇಳಿದ್ರು, 10 ಮನೆ ಕಟ್ಟಿಸ್ತೀಯೋ ಅಂತ. ನನ್ನ ಕೈಯನ್ನು ನೋಡ್ಬಿಟ್ಟು, ಇರ್ಲಿ, ಆ ಸೋದರಿಯರ ಆಶೀರ್ವಾದ, ನಿಮ್ಮಗಳ ಆಶೀರ್ವಾದ. ಯಾವುದೇ ಮನೆ 70% ಆಗಬೇಕು. ಆ ಪೂಜೆಗಳು ಮಾಡ್ಕೋಬೇಕು, ಕರಿಬೇಕು, ಎಲ್ಲ ಆದ್ಮೇಲೆ ಮತ್ತೆ ಫಿನಿಶಿಂಗ್ ಎಲ್ಲ ಮುಗಿಸ್ಬೇಕು. 2 ದಿನ ಇದ್ದು ಅದಾದ ಮೇಲೆ ನಿಮಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ ಒಂದು ಪೂಜೆ ಮಾಡ್ಕೋಬೇಕು. ಆ ಒಂದು ಗಣಪತಿ ಹೋಮ, ಗಣಪತಿ ಪೂಜೆ, ಮತ್ತಷ್ಟು ಬೇರೆ ಬೇರೆ ನಿಯಮಗಳಿದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ಮನೆಯ ಗೃಹ ಪ್ರವೇಶಕ್ಕೆ 2 ಬಾರಿ ಪೂಜೆ, ನಿಯಮಗಳು, ಇನ್ನು ಒಂದು 2 ತಿಂಗಳು 3 ತಿಂಗಳ ನಂತರ ಕಂಪ್ಲೀಟ್ ಆಗಿ ನಿಮಗೋಸ್ಕರ ನಿಮ್ಮ ಅಕ್ಕ, ತಂಗಿ, ತಮ್ಮ, ಅಣ್ಣ, ಅಮ್ಮ, ಅಪ್ಪ, ಹಿರಿಯರು ಆ 10 ಜನ ಕುಳಿತು ಪೂಜೆ ಮಾಡಿ ಅಲ್ಲೊಂದು ಪ್ರಸಾದ ಸೇವನೆ ತೃಪ್ತಿಯಾಗಿ ಕುಳಿತುಕೊಳ್ಳೋದು. ಹೌದು, ಒಂದು ಪುಟ್ಟ ಮನೆಗೆ ಇಷ್ಟು ನಿಯಮ ಇರಬೇಕಾದ್ರೆ ಆಲಯ, ಆ ನನ್ನ ರಾಮನ ಆಲಯದಲ್ಲಿ ಕೆಲವು ಕುಂದುಕೊರತೆಗಳನ್ನು ಹುಡುಕೋದೇ ಆಗೋಯ್ತು. ಪೂರ್ತಿಗೊಂಡಿಲ್ಲ. ಗರ್ಭಗುಡಿ ಪೂರ್ತಿಯಾಗಿದೆ ಸ್ವಾಮಿ. ಮಾತಾಡಿದ್ದೇನೆ, ಹಿರಿಯರಿದ್ದಾರೆ. ನನ್ನ ಯಾವ ಜನ್ಮದ ಸೌಭಾಗ್ಯವೋ ಏನೋ, ಆ ರಾಮರ ಆಲಯದ ಆ ಒಂದು ನಿರ್ಮಾಣ ಕಾರ್ಯದಲ್ಲಿರತಕ್ಕಂಥ ಕೆಲವು ಮಹಾ ದಾರ್ಶನಿಕರು, ಸಂಸ್ಥಾಪಕರು, ಮಹರ್ಷಿಗಳು ಅಂತ ಹೇಳ್ತಾನೆ ಇದ್ದಾರೆ. ಅದ್ಭುತವಾಗಿ ಮಾಡಿಟ್ಟಿದ್ದಾರೆ. ಹೊರಗಡೆ ಪ್ರಾಂಗಣದಲ್ಲಿ ಕೆಲಸಗಳು ನಡೀಲಿ, ತೊಂದರೆ ಇಲ್ಲ. ಪೂರ್ತಿಯಾಗಬೇಕಿಲ್ಲ, ಆಗಬಾರದು, ಇದು ನಿಯಮ. ನೆನಪಿಟ್ಟುಕೊಳ್ಳಿ. ಯಾರಿಗಾದ್ರೂ ಆ ತರದೊಂದು ಕನ್ಫ್ಯೂಷನ್ ಇತ್ತು ಅಂದರೆ, ಹೌದು, ಅಲ್ಲೊಂದು ಅನ್ನಪೂರ್ಣ ಕಟ್ಟಬೇಕು, ಅಲ್ಲೊಂದು ಅಡಿಗೆದು ಒಂದು ವ್ಯವಸ್ಥೆ ಆಗಬೇಕು, ಅಲ್ಲಿ ಒಂದು ಯಾಜ್ಞಶಾಲೆ ರೆಡಿ ಆಗ್ಬೇಕು. ಯಾಕಂದ್ರೆ ಅಂತ ಒಂದು ವಿಶೇಷವಾದಂತಹ ಒಂದು ಸ್ವಾಮಿಯ ಪ್ರತಿಷ್ಠಾಪನೆ ಆದ ಮೇಲೆ ಅದಕ್ಕೊಂದು ವಿಶೇಷವಾದ ನಿಯಮಗಳಿದ್ದಾವೆ. ಸ್ವಾಮಿ ಬಂದ ಮೇಲೆನೆ ಪರಿವಾರ ದೇವತೆಗಳು ಬರಬೇಕು. ಪರಿವಾರ ದೇವತೆಗಳನ್ನ ಕರ್ಕೊಂಡು ಬರೋದಲ್ಲ. ಪರಿವಾರ ದೇವತೆಗಳು ಬಂದ ಮೇಲೆ ಇನ್ನೂ ನಿಯಮಗಳಿದಾವೆ, ತುಂಬಾ ಇದಾವೆ. ಹೌದು, ಸುಮ್ಮನೆ ಅಲ್ಲ ಅದು. ಸೊ ಅಂಥದ್ದು ಪೂರ್ಣಗೊಂಡಿಲ್ಲದ ದೇವಸ್ಥಾನ ಇಲ್ಲವೇ ಇಲ್ಲ. ಆಗಿದೆ, ಗರ್ಭಗುಡಿ ನಿರ್ಮಾಣ ಅಚ್ಚುಕಟ್ಟಾಗಿದೆ. ಪ್ರಾಂಗಣ, ಹೊರಗಡೆ ಇನ್ನೂ ಒಂದು 10-20% ಆಗುತ್ತೆ. ಇನ್ನೂ ಒಂದು 6 ತಿಂಗಳು 1 ವರ್ಷ ಆಗಲಿ, ತೊಂದರೆ ಇಲ್ಲ. ಯಾಕೆ ಅಂದರೆ ಗುರು ಮತ್ತೆ ಮೂವ್ ಆಗ್ತಾನೆ. ಶುಭ ಕಾರ್ಯಕ್ಕೆ 108 ವಿಘ್ನ. ಇದನ್ನೇ ಹೇಳೋದು ನೋಡಿ ದೊಡ್ಡವರು. ಶುಭ ಕಾರ್ಯಕ್ಕೆ ಮುಹೂರ್ತ ನೋಡಬಾರ್ದು. ತುಂಬಾ ಜನ ಈ ಮುಹೂರ್ತ ತಪ್ಪಾ, ಯಾವ ಮುಹೂರ್ತ ಸರಿ ಅಂತ ತೋರಿಸಲಿ ನೋಡೋಣ. ಯಾವ ಮುಹೂರ್ತ 500 ನದಿಗಳ ಸ್ನಾನ, 7 ಸಮುದ್ರಗಳ ಸ್ನಾನ ಮಾಡಿಸಿಕೊಂಡ ನನ್ನ ಪಟ್ಟಾಭಿರಾಮರೇ 11,000 ವರ್ಷ ರಾಜ್ಯವಾಳಿತ್ತು. ಅಷ್ಟೇ ಸಾಕು ಅಂತ ಎದ್ದೋದ್ರು. ಹೌದು, ಎಲ್ಲಾ ಶುಭಕ್ಕೂ ಒಂದು ಅಂತ್ಯವಿದೆ, ಎಲ್ಲಾ ಕೆಟ್ಟದಕ್ಕೂ ಒಂದು ಅಂತ್ಯವಿದೆ. ಇಲ್ಲೊಂದು ಕೆಟ್ಟದಕ್ಕೆ ಅಂತ್ಯ ಆಗಿ ಅಲ್ಲೊಂದು ದೇವತಾ ಪ್ರತಿಷ್ಠಾಪನೆ ನಡೆಯುವಾಗ ಇಲ್ಲ ಈ ಮುಹೂರ್ತ ಸರಿ ಇಲ್ಲ ರೀ. ಮೇಷ ಲಗ್ನ, ಸ್ಕಂದ ಲಗ್ನ, ಸುಬ್ರಹ್ಮಣ್ಯ ಲಗ್ನ, ಶಕ್ತಿ ಲಗ್ನ. ಶಕ್ತಿ ಬರದೆ ಏನೂ ಬರೋಲ್ಲ. ಶಕ್ತಿ ಇರೋದಕ್ಕೆ ಹೋಗೋದು ನಾವು. ನೋಡಿ, ಒಂದು ಬಹುದೊಡ್ಡ ಆಗಮ ನಿಯಮ ಪ್ರಕಾರ ನನಗೆ ತಿಳಿದಿರೋ ಒಂದು ಆಲಯ ನಿರ್ಮಾಣ ಮಾಡಿದ್ದಾರೆ. ಬಹುದೊಡ್ಡ ಸರಸ್ವತಿ ಮಂದಿರ, ನೆನ್ಪಿಟ್ಕೊಳ್ಳಿ, ಸರಸ್ವತಿ ಮಂದಿರ. ಇವತ್ತಿಗೂ ಆ ಆಲಯದಲ್ಲಿ ಸರಿಯಾಗಿ ಪೂಜೆ ಆಗ್ತಿಲ್ಲ, ಸರಿಯಾಗಿ ನಿಯಮಗಳನ್ನ ನಡೆಸ್ಕೊಳ್ಳಿಕ್ ಆಗ್ತಿಲ್ಲ. ಯಾಕಂದ್ರೆ ಅದು ಕಟ್ಟಿದ್ದು ಬೇರೆ ಯಾವುದೋ ರೂಪ, ಉದ್ದೇಶ, ನಿಯಮ, ಇನ್ನೊಂದೇನೋ ಒಂದು ಲೆಕ್ಕಾಚಾರಕ್ಕೆ ಕಟ್ಟಿದಂತ ಆಲಯ. ಅದು ಮುಚ್ಚೆ ಹೋಯ್ತೀನೋ ಅನ್ನುವಷ್ಟರ ಮಟ್ಟಕ್ಕೆ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಎಲ್ಲ ಒಂದು ಆಲಯ ಮಾಡಬೇಕು ಅಂದ್ರೆ ಅದಕ್ಕೊಂದು ವಿಧಿಬದ್ಧ ಶಾಸನ, ಸುಮ್ಮನೆ ಅಲ್ಲ. ಇಂತಹ ಸಂದರ್ಭದಲ್ಲೇ ಹೀಗೆ ಆಗ್ಬೇಕು, ಹಿಂಗೆ ಆಗ್ಬೇಕು ಅನ್ನತಕ್ಕಂಥದ್ದಿರುತ್ತೆ. ಅದಕ್ಕೆ ಯಾವುದೇ ಒಂದು ವಾಸ್ತು ದೋಷ ತಡೆಯೋ ಶಕ್ತಿ, ಕುಜ ಅಂದ್ರೇನೆ ಅಂಗಾರಕ, ಕುಜನ ಮಗನೇ ಅಂಗಾರಕ. ಆ ದೋಷ ಬರದ ಹಾಗೆ ನೋಡಿ ಭಗವಂತನೇ ರೂಪಿಸಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿಜಿತ್ ಲಗ್ನ. ಹೌದು, ಒಂಟಿ ಗುರು, ಅಲ್ಲೊಂದು ತೊಳಲಾಟವೇ, ನಿಜವೇ,
ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಒದ್ದಾಡಿದ್ದಾರೆ. ಒಂಟಿ ಗುರು, ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ನಮ್ಮದು ನೆನಪಿಟ್ಟುಕೊಳ್ಳಿ, ಒಂದು ನಾಡು, ಒಂದು ಮಾತು, ಒಂದು ದೇಶ, ಒಂದು ಭಾಷೆ, ಒಂದು ಲೆಕ್ಕಾಚಾರ ಅಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ಶಾಸ್ತ್ರಗಳು, ನಿಯಮಗಳು ಇರಬೇಕಾದ್ರೆ, ಇಲ್ಲ ನಮ್ಮ ಶಾಸ್ತ್ರಕ್ಕೆ ತಕ್ಕಂಥದ್ದು ಕಟ್ಟಿಲ್ಲ, ಬರುತ್ತೆ. ಯಾಕಂದ್ರೆ ಒಂಟಿ ಗುರು ಇದೆ. ಗುರು ಇದ್ದರೇನೆ ಚಂದ. ಭಾಗ್ಯಸ್ಥಾನ ನೋಡ್ತಿದ್ದೆ, ಅಭಿವೃದ್ಧಿ. ಪಂಚಮ ಸ್ಥಾನವನ್ನ ನೋಡ್ತಿದೆ, ಆ ಒಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಲ್ಲಿ ನೋಡಿ. ಬಹು ವಿಶೇಷವಾಗಿ ಆ ಸೂರ್ಯನ ನಕ್ಷತ್ರದಲ್ಲೇ ಬಂದು ಕುಳಿತಿದ್ದಾನೆ. ಆತ್ಮಕಾರಕ ಶನಿಯ ಮನೆಯಲ್ಲಿ ನಿಮ್ಮೆಲ್ಲರ ಸೇವೆಗೆ ಬಂದು ಕುಳಿತಿದ್ದಾನೆ. ವಿಶೇಷವಾಗಿ ಆ ಗುರು ಕುಜ ಬದಲಾವಣೆ ಮಕ್ಕಳೇ. ಗುರು ಅಂದರೆ ಶಿವ, ಕುಜ ಅಂದ್ರೆ ಸುಬ್ರಹ್ಮಣ್ಯ. ನೋಡಿ, ಸುಬ್ರಹ್ಮಣ್ಯ ಬಂದು ವಿಶೇಷವಾಗಿ ಬಂದು ಕುಳಿತು ಬಿಟ್ಟಿದ್ದಾನೆ ಭಾಗ್ಯದಲ್ಲಿ. ಭಾಗ್ಯಾಧಿಪತಿ ಲಗ್ನದಲ್ಲಿ. ಇಬ್ಬರ ದೃಷ್ಟಿಯು ಅದಲು ಬದಲಾವಣೆ, ಪರಿವರ್ತನಾ ಯೋಗ, ಮಹಾಪರಿವರ್ತನಾ ಯೋಗ. ಹೌದು, ಆ ರೀತಿ ಬಂದಾಗಲೂ ಕೂಡ ಯಾವುದೇ ಒಂದು ವಾಸ್ತು ದೋಷಕ್ಕೆ ನೋಡಿ, ಇವತ್ತಿಗೂ ನೆನಪಿದೆ. ನನ್ನ ಒಂದು ಪರಿಪೂರ್ಣ ಸ್ಥಪತಿಗಳ ಪರಿಚಯ ಇದೆ. ಸುಮಾರು ಸ್ಥಪತಿಗಳ ಜೊತೆ ಮಾತಾಡ್ತಿರ್ತೇನೆ. ಸ್ಥಪತಿಗಳು ಅಂದರೆ ಆಗಮಶಾಸ್ತ್ರ ಪ್ರಕಾರ ಆಲಯ ನಿರ್ಮಾಣಕ್ಕೆ ನಿಲ್ಲತಕ್ಕಂಥವರು ಇದ್ದಾರೆ. ಒಂದು ಮಹಾದೇವಿಯ ಆಲಯ ನಿರ್ಮಾಣ ಸಂದರ್ಭದಲ್ಲಿ ಅಲ್ಲೆಲ್ಲೋ ಒಂದು ಅಗೋಚರವಾಗಿ ಒಂದು ಸಣ್ಣ ಎಳೆದಾಟ ಆಗ್ತಿತ್ತು, ಕನ್ಫ್ಯೂಷನ್ಸ್. ಆಗ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯ ಇವತ್ತಿಗೂ ನೆನಪಿದೆ. ಏನಿ ವಿಘ್ನಗಳು, ಏನಿದು ಇಷ್ಟು ಜಂಜಾಟಗಳು, ಗೊಂದಲಗಳು ಅನ್ನತಕ್ಕಂಥದ್ದು. ಆ ಅಮ್ಮನವರ ಮೊದಲ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಲ್ಲಿ ಸುಬ್ರಹ್ಮಣ್ಯರು ಇರಲಿಲ್ಲ. ಆಗ ಮಾತಾಡ್ಕೊಂಡ್ವಿ, ಏನ್ ಗುರುಗಳೇ ಮಾಡಿಬಿಡೋಣವಾ ಅಂತ ಹೇಳ್ಬಿಟ್ರು ಸ್ಥಪತಿಗಳು, ಮಹರ್ಷಿಗಳು, ಗುರುಗಳು. ನಾಳೆ ಗುರುಗಳೇ, ಅಮ್ಮನಿಗೆ ಮಗ ಇರಬೇಕು, ಗಣಪತಿಯೂ ಇರಲಿ, ಸುಬ್ರಹ್ಮಣ್ಯರೂ ಇರಲಿ, ಗೊತ್ತೋ ಗೊತ್ತಿಲ್ಲದು ಇಷ್ಟು ಚಿಕ್ಕ ಜಾಗದಲ್ಲಿ ಕಟ್ತಿರ್ತಕ್ಕಂಥದ್ದು. ಸೊ ಅಲ್ಲೊಂದು ಬಂದೇ ಬರುತ್ತೆ, ಯಾರೋ ಕಟ್ಟಿಸ್ತಿದ್ದಾರೆ, ಯಾರೋ ನಿಂತಿದ್ದಾರೆ ಅನ್ನತಕ್ಕಂಥ ಕೆಡು ದೃಷ್ಟಿ. ಏನೂ ತೊಂದರೆ ವಿಘ್ನ ಆಗದೆ ನಡೀಲಿಕ್ಕೆ ಸುಬ್ರಹ್ಮಣ್ಯರನ್ನು ಸೇರಿಸ್ಬಿಡೋಣ ಅಂತ ಕುಳಿತು ಆ ಒಂದು ದೇವಸ್ಥಾನದ ಮಂಡಳಿಯ ಜೊತೆ ಚರ್ಚೆ ಆಯಿತು. ಸುಬ್ರಹ್ಮಣ್ಯರನ್ನ ಸಿದ್ಧಪಡಿಸ್ಲಿಕ್ಕೂ ವ್ಯವಸ್ಥೆ ಆಯಿತು. ನೀವು ನಂಬಲ್ಲ, ಇವತ್ತಿಗೂ ಚಕ್ಕ ಚದರದೆ ಆ ದೇವಸ್ಥಾನ ಆಲಯ ಆಗಮಶಾಸ್ತ್ರ ಪ್ರಕಾರವಾಗಿ ಅದ್ಭುತವಾಗಿ ನಿಂತಿದೆ. ಯಾವುದೇ ತೊಂದರೆ ಇಲ್ಲದೆ. ಏನೇ ತೊಂದರೆಗಳು ಬಂದರೂ ಒಂದು ವಾರ, 10 ದಿನ, 1 ತಿಂಗಳು ಅಷ್ಟೇ ಅಲ್ಲಿಗೆ ಭಗವತಿ ತೆಗೆದಿಟ್ಟು ಬಿಟ್ಟಿದ್ದಾಳೆ. ಇನ್ನೆಲ್ಲೂ ಅಲ್ಲ, ನನ್ನ ಜ್ಞಾನಗಂಗಾ ಕ್ಷೇತ್ರ. ಅಂಥದ್ದೊಂದು ವಿಸ್ಮಯ. ನಾನು ಆ ಕ್ಷೇತ್ರದಲ್ಲೇ ನೋಡಿದ್ದೀನಿ. ಎಷ್ಟೋ ಕ್ಷೇತ್ರಗಳಿಗೆ ಹೋಗಿದ್ದೇನೆ, ನೋಡಿದ್ದೇನೆ, ತಿಳ್ಕೊಂಡು ಬಂದು ಇದನ್ನ ನಿಮ್ಗೆ ಹೇಳ್ತಿರೋದು. ಅದು ಮುಗಿದ ಮೇಲೂ ಕೂಡ ಸುಮಾರು ಒಂದು 6 ತಿಂಗಳು ಕೆಲಸ ನಡೆದಿದೆ ಆಲಯದ್ದು. ಅಲ್ಲಿಗೆ ಅಪೂರ್ಣವಾ? ಅಲ್ಲ, ತುಂಬಾ ಇರುತ್ತೆ. ಪೂರ್ಣ ಅನ್ನೋದು ಯಾವತ್ತಾದ್ರೂ ಆಯಿತು ಅಂದರೆ ನಾವಲ್ಲ, ನಮ್ಮ ಕೈಯಿಂದ ಯಾವುದೂ ಪೂರ್ಣವಾಗಿ ಮುಗಿಸಲು ಸಾಧ್ಯವಿಲ್ಲ. ಭಗವಂತನಿಗೆ ಬಿಟ್ಟು ನೆನಪಿಟ್ಟುಕೊಳ್ಳಿ, ಆತ ನೆನೆಸ್ಕೊಂಡು ಬರಬೇಕು ಪೂರ್ಣತ್ವ ಅಂತ ನಿಲ್ಲಿಸ್ಲಿಕ್ಕೆ. ಆದ್ದರಿಂದ ದಯಮಾಡಿ ಈ ತರದ ಆಗಮಶಾಸ್ತ್ರದ ಪ್ರಕಾರವಾಗಿ ದೇವಸ್ಥಾನ ಪೂರ್ಣವಾಗಿಲ್ಲ. ಸುಬ್ರಹ್ಮಣ್ಯ ಲಗ್ನದಲ್ಲೇ ಮಾಡಿಬಿಟ್ಟಿದ್ದಾರಲ್ವ, ಯಾವ ದೋಷವೂ ತಟ್ಟುವುದಿಲ್ಲ. ಗುರು ಕುಜನ ಮೇಲೆ, ಕುಜ ಗುರು, ಇನ್ನೊಂದು ನೋಡಿ ವಿಚಿತ್ರವಾಗಿ ಶುಕ್ರ, ಅಬ್ಬಾ, ಅದರ ಮೇಲೆ ಬುಧ, ವಿಷ್ಣು, ಸುಬ್ರಹ್ಮಣ್ಯ, ವಳ್ಳಿ, ಮಹಾಶಿವ ಎಲ್ಲ ಸೇರಿಬಿಟ್ಟಿದ್ದಾರೆ. ನಿಲ್ಲಬೇಕು, ಆಗುತ್ತದೆ. ಒಂದು ಕ್ಷೇತ್ರದ ಬಗ್ಗೆ, ಮುಹೂರ್ತದ ಬಗ್ಗೆ ಅಲ್ಲೊಂದು ಸಣ್ಣ ಭಿನ್ನಾಭಿಪ್ರಾಯ ಇಲ್ಲ. ಉತ್ತರಾಯಣದಲ್ಲಿ ಮಾಡ್ತಿದ್ದಾರೆ, ಸಾಕು. ಹೌದು, ಶೂನ್ಯ ಮಾಸವಲ್ಲ ಅದು. ಶೂನ್ಯ ಮಾಸ ದಾಟಿ ಒಂದು 6-7 ದಿನ ನಡೆದು ಬಿಟ್ಟಿದೆ. ಸೊ ಅದರಿಂದ ಅದರ ಬಗ್ಗೆಯೂ ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗುತ್ತೆ, ನಾವು ಈ ಮುಹೂರ್ತವನ್ನ ಮೀರಿ ನಡೆದಾಗ ಗುರು ಬಂದು ವೃಷಭಕ್ಕೆ ಬಂದ್ಬಿಡ್ತಾನೆ. ಆಗೋಲ್ಲ. ಗುರುವಿಗೆ ವೃಷಭದಲ್ಲಿ ಬಂದಾಗ ಕೆಲವರು ಹೇಳಿದ್ದಾರೆ ಡಿಸೆಂಬರೋ ನವೆಂಬರಲ್ಲೋ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ಖಂಡಿತ ಇಲ್ಲ. ತನ್ನ ಧನುಸ್ಸು ರಾಶಿಯಿಂದ ಗುರು ಅಷ್ಟಮಕ್ಕೆ ಜಾರದ ಹಾಗೆ ಕಾರ್ಯ ನಡೆಯೋದೇ ಇಲ್ಲ, ಅದ್ ನಿಲ್ಸೇ ಬಿಡ್ತಾರೆ. ನೋಡಿ, ದೈವಿಚ್ಛ. ಇದರ ಹಿಂದ್ಗಡೆ ತುಂಬಾ ಹತ್ತಿರದವರ ಹತ್ರ ಮಾತಾಡಿದ್ದಾನೆ ನಾನು. ಈ ಕಾರ್ಯ ನಡೆಯಲು ಸಾಮಾನ್ಯರಿಂದ ಸಾಧ್ಯವಿಲ್ಲ, ಹನುಮ ಲಗ್ನವಿದ್ದವರಿಗೆ ಮಾತ್ರವೇ ಸಾಧ್ಯ ಅಂತ. ಬಿಚ್ಚಿ ಹೇಳೋಕೆ ಕಷ್ಟ. ಅದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಲ್ಲುಗಳು ಬೇಯಿಸುತ್ತೆ. ನೀವು ಯಾರಾದ್ರೂ ನನ್ನ ಹತ್ರ ಬಂದಾಗ ಮಾತಾಡಿ.
ಶ್ರೀರಾಮಚಂದ್ರ ಪ್ರಭು ಹುಟ್ಟಿದ್ದು ಪುನರ್ವಸು ನಕ್ಷತ್ರ, ವಿಶೇಷವಾಗಿ ಕಟಕ ಲಗ್ನವಾದರೆ, ಹೌದು, ನನ್ನ ಹನುಮದೇವರು ಹುಟ್ಟಿದ್ದು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಂದಲೇ ಈ ಕೈಂಕರ್ಯ ನಡೆಯುತ್ತಿದೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸುಮ್ಮನೆ ಅಲ್ಲ. ಹನುಮೋಪಾಸನೆ, ಹನುಮ ಭಕ್ತಿ, ಹನುಮ ಶಕ್ತಿ, ಹನುಮರ ಶಕ್ತಿಗಿಂತಲ ಶಕ್ತಿ. ವೃಶ್ಚಿಕ ಲಗ್ನ ಸುಮ್ಮನೆ ಅಲ್ಲ, ಹನುಮ ಲಗ್ನ ಅದು. ಲಕ್ಷ್ಮಣ ಲಗ್ನ ಅಂತ ಕೂಡ ಹೇಳ್ತೇವೆ ಇದೆ. ಅದಕ್ಕೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲೇ ಮೇಷ ಲಗ್ನದಲ್ಲಿ, ಆ ಒಂದು ಮೇಷದಲ್ಲಿ ಸೂರ್ಯ ಉಚ್ಚಂಗತ, ಗುರು ಸೂರ್ಯ ಕೇಂದ್ರದಲ್ಲಿದ್ದಾರೆ. ಶನಿ ನೋಡಿ 11ನೇ ಮನೆಯಲ್ಲಿರ್ತಕ್ಕಂಥದ್ದು. ರಾಹು ಆ ಒಂದು ಮಲಗಿಬಿಟ್ಟಿದ್ದಾನೆ. ವಿಶೇಷವಾಗಿ 12ನೇ ಮನೆ ಸರ್ಪ ಅಲ್ಲಿದೆ, ಲಕ್ಷ್ಮಣ ಸ್ವರೂಪ ಅನ್ನತಕ್ಕಂಥದ್ದು. ಕೇತು ಕುಜನ ಅಂಗಾರಕ ಪ್ರಭಾವ 6ನೇ ಮನೆ ವಿಜಯಸ್ಥಾನ ಅನ್ನತಕ್ಕಂಥದ್ದು. ಈ ಒಂದು ಮೇಷ ಲಗ್ನ ನಿಜ ಹೇಳಬೇಕು ಅಂದ್ರೆ ತುಂಬಾ ಹೆಸರು, ಖ್ಯಾತಿ, ಶ್ರೀಮಂತಿಕೆಯನ್ನ ದೇವಸ್ಥಾನಕ್ಕೆ ತರುತ್ತೆ. ಅಲ್ಲಿ ನಿಜವಾಗ್ಲೂ ಲಗ್ನದಲ್ಲೇ ಗುರು ಇರುವುದರಿಂದ ಅಲ್ಲಿ ನಿಂತು ಪೂಜೆ ಮಾಡತಕ್ಕಂಥ ಆ ಗುರು ನೋಡಿ. ಇನ್ನೊಂದು ವಿಶೇಷ ಏನಂದ್ರೆ, ಗುರು ಬಂದು ಕೇತು ಸಾರದಲ್ಲಿರತಕ್ಕಂಥ ಒಂದು ಪ್ರಭಾವ ಮೋಕ್ಷಪುರಿಯಾಗಿ ನಿಂತುಕೊಳ್ಳತಕ್ಕಂಥದ್ದಾಗುತ್ತದೆ. ವಿಶೇಷವಾಗಿ ಗುರು ಜ್ಞಾನಕಾರಕ, ಆತ್ಮಜ್ಞಾನಕಾರಕನ ಪ್ರಭಾವದಲ್ಲಿ ಆ ಗುರು ಇರೋದು. ಇನ್ನೇನಾಗ್ಬೇಕು, ನಾವು ಅಲ್ಲಿ ಹೋಗಿದ್ದೆ ಎಲ್ಲ ಮರ್ತು ಬಿಡ್ಬೇಕು, ಸಾಕು ಪರಂಧಾಮ ಅನ್ನಿಸ್ಬೇಕು. ಅಂಥದ್ದೊಂದು ದಿವ್ಯವಾದ ಪೂಜೆ, ದಿವ್ಯ ದರ್ಶನ, ದಿವ್ಯ ಸನ್ಮಂಗಳ ದರ್ಶನ ನೀಡ್ತಕ್ಕಂಥ ಒಂದು ಸಂಕಲ್ಪ ಲಗ್ನ. ಆ ಗುರುವನ್ನು ನೋಡಿದ್ರೆ, ಗುರು ತಾನು ಚೆನ್ನಾಗಿರೋಕಲ್ಲ ಬಂದಿರೋದು, ಲೋಕವನ್ನು ಬೆಳಗಲು. ನನ್ನ ರಾಮಯ್ಯ ಬಂದಿರೋದಲ್ಲಿ ತಾನಲ್ಲಿ ಬಂದು ಕೂತ್ಕೊಳ್ಳೋಕ್ಕಲ್ಲ, ನಮ್ಮನ್ನೆಲ್ಲ ಬೆಳಗಲು. ಅದಕ್ಕೆ ಆ ಗುರು ಕೇತು ಸಾರದಲ್ಲಿ ಮೋಕ್ಷ ಜ್ಞಾನ. ಕೇತು ಕೊಡುವಷ್ಟು ಜ್ಞಾನವಿಲ್ಲ, ರಾಹು ತಪ್ಪಿಸುವಷ್ಟು ಜ್ಞಾನ ಕೆಡಿಸೋದು ಇನ್ಯಾರೂ ಅಲ್ಲ ಅಂತ ಹೇಳ್ತೀವಿ. ಅಂಥದ್ದೊಂದು ವಿಸ್ಮಯಕಾರಿ ಪ್ರಭಾವದಲ್ಲಿ ಗುರು ಕೇತು ಸಾರದಲ್ಲಿದ್ದಾರೆ. ಇನ್ನೇನು ಬೇಕು ನಮಗೆ, ಇನ್ನೇನು ಬೇಕು ನಮಗೆ? ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಯಾರಾದರೂ ಗುರುವಿನ ಮುಂದುಗಡೆ ಅಡ್ಡವಾಗಿ ನಿಂತಿದ್ದಾರಾ ಅಂತ? ಇಲ್ಲ. ಅಸುರ ಗ್ರಹಗಳಿರಬಾರದು ನೋಡಿ. ಕೇಂದ್ರದಲ್ಲಿ ಅಸುರ ಅನ್ನತಕ್ಕಂಥದ್ದು ಆ ಲಗ್ನಕ್ಕೆ, ಮೇಷ ಲಗ್ನಕ್ಕೆ ಸೂರ್ಯ ಆತ್ಮಕಾರಕ, ಪ್ರಜ್ವಲಿಸ್ತಕ್ಕಂಥ ನಮ್ಮ ದೇಶದ ಹೆಸರು, ಕೀರ್ತಿ, ಪ್ರತಿಷ್ಠೆ ಅಜರಾಮರವಾಗುತ್ತೆ. ಕಡಿಮೆ ಅಂದ್ರು 100 ದೇಶಗಳಿಂದ ನನ್ನ ರಾಮನನ್ನು ನೋಡಲು ಬರುತ್ತಾರೆ. ಕೋಟ್ಯಾಂತರ ಜನಗಳ ಅಭಿಮಾನಿ ದೇವಿಯಾಗಿಬಿಡುತ್ತಾರೆ ನನ್ನ ರಾಮಚಂದ್ರ ಪ್ರಭು. ಅದೊಂದು ದೇವಿನ ಆಗ್ಬಿಡುತ್ತೆ. ಹೌದು, ಹೆಸರು, ಕೀರ್ತಿ, ಪ್ರತಿಷ್ಠೆ ತಡೆಯೋರುಂಟೆ. 11ನೇ ಮನೆಯ ಶನಿ ಅಬ್ಬ ರಾಮಚಂದ್ರ. ನೋಡಿ ನೀವು, ಮಂತ್ರವಾಕು, ಜ್ಞಾನವಾಕು, ಸಿದ್ಧಿವಾಕು ಎಲ್ಲವೂ ಆ ಕ್ಷೇತ್ರದಲ್ಲಿ ನಡೆಯುತ್ತೆ. ನಿಮಗೆ ಒಂದು ವಿಚಿತ್ರವನ್ನ ಇನ್ನು 3 ದಿನ ಆದ ನಂತರ ಹೇಳ್ತಾನೆ. ಆಗಮಶಾಸ್ತ್ರ ಪ್ರಕಾರ ಆಲಯ ನಿರ್ಮಾಣಗೊಂಡಾಗ ಅಲ್ಲೊಂದು ಪವಾಡ ನಡೆಯುತ್ತೆ. ಶಾಸ್ತ್ರಬದ್ಧವಾಗಿ, ಧರ್ಮಬದ್ಧವಾಗಿ, ಜ್ಞಾನಬದ್ಧವಾಗಿ ನಡೆದಿದ್ದರೆ ದೈವವೇ ಅಲ್ಲೊಂದು ಪವಾಡವನ್ನ ತೋರಿಸುತ್ತದೆ. ಅದು ನನ್ನ ಜ್ಞಾನಗಂಗಾ ಕ್ಷೇತ್ರದಿಂದ ಆಗಿತ್ತು. ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ಕಳಶ, ಆ ಒಂದು ಕುಂಭ ಪೂಜೆ ಆದಾಗ ಹಬ್ಬ, ಇವತ್ತಿಗೂ ಆ ತಾಯಿ ಅಂಥದ್ದೊಂದು ಪವಾಡಗಳನ್ನ ನನ್ನ ಜಗನ್ಮಾತೆ ಮಾಡ್ತಿದೆ. ನಾನೊಬ್ಬ ಒಂದು ಅಣುವಷ್ಟೇ ಆ ಜಗನ್ಮಾತೆಯ ಮುಂದೆ. ಆದ್ರಿಂದ ಈಗ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಮಾತಾಡಿದ್ರೆ ನನ್ನ ವಿದ್ಯೆಯನ್ನು ಪಣಕ್ಕಿಟ್ಟು ಹೇಳ್ತಿದ್ದೇನೆ. ತೋರಿಸ್ಕೊಡ್ತೇನೆ 3 ದಿನ ಇಲ್ಲ 7 ದಿನ, ನಾಳೆಯ ಮುಹೂರ್ತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಂಥದ್ದೊಂದು ಪವಾಡ. ಯಾಕಂದ್ರೆ ಏನು ಸುಳ್ಳಾದರೂ ಶಾಸ್ತ್ರ ಸುಳ್ಳಲ್ಲ, ವೈದಿಕ ಸುಳ್ಳಲ್ಲ. ಶತಮಾನಗಳಿಂದಲೂ ನಮ್ಮ ಮೇಲೆ ದಂಡೆತ್ತು ಬಂದಿದ್ದಾರೆ. ನಮ್ಮ ಧರ್ಮದ ಮೇಲೆ ಇನ್ನೊಂದು, ನಮ್ಮ ದೇವರ ಕಲ್ಲಲ್ಲಿದ್ದಾನೆ, ಇನ್ನೊಂದಿದ್ದಾನೆ, ಪೂಜೆ ಮಾಡಿಬಿಟ್ರೆ ಬರ್ತಾನ, ಇನ್ನೊಂದು ಬರ್ತಾನ, ಎಲ್ಲ ಹೇಳಿದಾರಪ್ಪ. ಆದರೂ ನಿಂತಿದ್ದಾನೆ ನನ್ನ ರಾಮಚಂದ್ರ ಪ್ರಭು. ಅಷ್ಟೇ ಹೇಳಬಲ್ಲ. ಅದರಿಂದ ರಾಮಚಂದ್ರ ದೇವಸ್ಥಾನ ಪೂರ್ಣ ಪ್ರತಿಷ್ಠಾಪನೆ ಆಗಿಲ್ವಂತೆ, ಪೂರ್ಣವಾಗಿ ಮುಗಿಸಿಲ್ವಂತೆ, ಮುಹೂರ್ತ ತಪ್ಪಂತೆ, ದಯಮಾಡಿ ಅದನ್ನು ತೆಗೆದಾಕ್ಬಿಡಿ. ಶುಭ ಕಾರ್ಯಕ್ಕೆ 108 ವಿಘ್ನಗಳು ಈ ಥರದವ್ರು ಬರ್ತಾರೆ, ಮಾತಾಡ್ತಾರೆ, ಬಿಡಿ.
ಆ ಆ ಪವಾಡವನ್ನ ತೋರಿಸ್ತಾನೆ. ಯಾಕಂದ್ರೆ ಒಂದು ಕ್ಷೇತ್ರ ನಿರ್ಮಾಣ ಸುಮ್ಮನೆ ಅಲ್ಲ, ದೈವಿಚ್ಛೆಯಿಂದಲೇ ನಡೆಯಬೇಕು. ಯಾರ್ಯಾರೋ ಬಂದು ಮಾಡ್ಲಿಕ್ಕೆ ಆಗೋಲ್ಲ, ಹೇಗೇಗೋ ಆಗೋಲ್ಲ. ಸಮಯ ಇಷ್ಟು ವರ್ಷಗಳಿಂದ ಕಾದಿದ್ದು ಹನುಮೋಪಾಸನೆಯ ಆ ವೃಶ್ಚಿಕ ಲಗ್ನ ಬಂದರೆ ಹನುಮರ ಒಂದು ಜೀವನದಲ್ಲಿ ಒಂದು ವಿಚಿತ್ರ ಇದೆ. ಧಾರ್ಮಿಕ ಬದ್ಧ ಕೆಲಸ ಮಾಡಬೇಕು ಅಂದ್ರೆ ಮದುವೆ ಆಗಿರ್ಬೇಕು. ಕೆಲವು ಧಾರ್ಮಿಕ ಕಾರ್ಯಗಳಲ್ಲಿ ಇಲ್ಲ ಅಂದ್ರೆ ಗೃಹಸ್ಥನಾಗಿಲ್ಲದೆ ಇದ್ದರೆ ನಿಮಗೆ ಪ್ರವೇಶವಿಲ್ಲ. ಇಲ್ಲ. ಕೆಲವು ಕೆಲಸಗಳನ್ನ, ಕೆಲವು ಯಜ್ಞ, ಯಾಗ, ಪೂಜೆ, ಹೋಮ, ಹವನ ಇದ್ರೆಲ್ಲ ಕುಳಿತುಕೊಳ್ಳಕ್ಕೆ ಇಲ್ಲ. ನೆನ್ಪಿಟ್ಕೊಳ್ಳಿ. ಹೌದು, ಇನ್ನೂ ಕೆಲವು ಕೆಲಸಗಳಿದಾವೆ. ಆ ಕೆಲಸಗಳಿಗೆ ಮಗು ಆಗಿರ್ಬೇಕು, ತಂದೆ ಆಗಿರ್ಬೇಕು ನಾವು. ಹಾಗೆಯೇ ಒಂದು ಧರ್ಮ ಕಾರ್ಯ, ದೇವ ಕಾರ್ಯ ನಡೆಯಬೇಕು ಎಂದರೆ ಅಲ್ಲಿ ಮದುವೆಯಾಗಿರಬೇಕು. ಹನುಮಂತರಿಗೆ ಮದುವೆ ಆಗಿತ್ತ? ಇಲ್ವಾ. ಮದುವೆ ಆದ್ಮೇಲೆ ಸಂಗಾತಿ ಜೊತೆ ಇದ್ರ? ಇಲ್ವಾ. ಹುಳ ನಿಮಗ್ ಬಿಟ್ಟಿದ್ದೇನೆ. ಹನುಮರ ಧರ್ಮಪತ್ನಿ ಹೆಸರು ಸುವರ್ಚಲಾದೇವಿ. ಏನಕ್ಕೆ ಮದುವೆ ಆದ್ರೂ ನಿಮಗ್ ಗೊತ್ತಿದೆ, ಮುಂದೊಂದು ದಿನ ಹೇಳ್ತಾನೆ. ಹೇಗೂ ಬರುತ್ತಲ್ವ ರಾಮನವಮಿಯ ಹತ್ತಿರದಲ್ಲಿ ಬಂದಾಗ ಹನುಮರ ಆ ಒಂದು ಉದ್ದೇಶ ಏನಿತ್ತು, ಯಾಕೆ ಮದುವೆ ಆದ್ರು, ಸುವರ್ಚಲಾದೇವಿ ಕೂಡ ಯಾಕೆ ಮದುವೆ ಆದ್ರು, ಮದುವೆ ಆದ್ಮೇಲೆ ಯಾಕೆ ಜೊತೆಲಿ ಕುಳಿತು ಬರೀ ಇಡೀ ಭರತಖಂಡಲ್ಲ, ಇಡೀ ವಿಶ್ವದಲ್ಲಿ ಬರೀ ಒಂದೇ ಒಂದು ಕಡೆ ಆಂಧ್ರದ ಗೋದಾವರಿ ತೀರದಲ್ಲಿ ಹನುಮ ಹಾಗೂ ಸುವರ್ಚಲಾದೇವಿಯನ್ನ ಕುಳ್ಳರಿಸಿ ಒಂದು ವಿಶೇಷ ಪೂಜೆ ಮಾಡ್ತಾರೆ. ಅಲ್ಲಿ ಮಾತ್ರ ಆ ಒಂದು ಸ್ವಾಮಿಯನ್ನ ಆ ರೀತಿ ನೋಡ್ಬೋದು. ಇನ್ನೆಲ್ಲೂ ಹೋದ್ರು ಅಖಂಡ ಬ್ರಹ್ಮಚಾರಿಯಾಗಿ. ನನ್ನ ರಾಮಚಂದ್ರ ಪ್ರಭು ಕೂಡ ವನವಾಸದಲ್ಲಿದ್ದಾಗ ಬ್ರಹ್ಮಚಾರಿಯಾಗಿಯೇ ಇದ್ದಿತ್ತು. 14 ವರ್ಷಗಳು ಕೂಡ ಬ್ರಹ್ಮಚಾರಿಯಾಗಿಯೇ. ಅದು ನನ್ನ ರಾಮಪ್ರಭು. ಯಾರಿಗಾದ್ರೂ ಆತರ ಇರ್ಲಿಕ್ಕೆ 14 ಸೆಕೆಂಡ್ ಇರ್ಲಿಕ್ಕೆ ಆಗೋದಿಲ್ಲ. ಈ ಮಂಕು ಬೂದಿ ಎರಚುಲ ಈ ಮಣ್ಣಿನ ಈ ಜಡಕ್ಕೆ ಯೋಚನೆ ಮಾಡಿ ನೋಡಿ. ನನ್ನ ಹನುಮ ಕೂಡ ಅಖಂಡ ಬ್ರಹ್ಮಚಾರಿ ಆದರೂ ಒಂದು ರಾಮ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ಆ ಮಹಾಪ್ರಣವ ಶಕ್ತಿ ಮದುವೆ ಆಗಿತ್ತು. ಜೊತೆಲಿರ್ಲಿಲ್ಲ. ವೃಶ್ಚಿಕ ಲಗ್ನ ಜೊತೆಯಲ್ಲಿ ಇರಲು ಬಿಡಲಿಲ್ಲ, ಇರಲಿಲ್ಲ. ಆ ಧರ್ಮ ಕಾರ್ಯಕ್ಕಷ್ಟೇ, ಅಷ್ಟೇ. ಆ ಕಾರ್ಯ, ಆ ಸೇವೆ, ಆ ಪೂಜೆಗೆ ಅನ್ನತಕ್ಕಂಥದ್ದು. ಅದನ್ನು ತುಂಬಾ ಹತ್ತಿರದವ್ರು ಮಾತಾಡಿ ಆ ಲಗ್ನ ಜಾತಕ, ಆ ಸೂರ್ಯ ಹನುಮರ ಜಾತಕ, ಇಲ್ಲಿ ಈ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಒಂದು ಜಾತಕಗಳು, ಮುಹೂರ್ತಗಳು, ಇದನ್ನೆಲ್ಲ ತೋರಿಸಿದಾಗ ಏನು ಗುರುಗಳು ಎಲ್ಲಿಂದ ಕಂಡುಹಿಡ್ಕೊಂಡು ಬಂದ್ಬಿಟ್ರಿ ಇದು ಅಂತ. ಆ ಹನುಮ ಕೊಟ್ಟಿತ್ತು, ನನ್ನ ಹನುಮ ಕೊಟ್ಟಿತ್ತು, ನನ್ನ ಹನುಮ ಕೊಟ್ಟಿದ್ದು, ನನ್ನ ರಾಮಪ್ರಭು ಕೊಟ್ಟಿದ್ದು. ಹುಡುಕಿ ಅದಕ್ಕೂ ಈ ವೃಶ್ಚಿಕ ಲಗ್ನಕ್ಕೂ, ಹನುಮ ಹುಟ್ಟಿದ ವೃಶ್ಚಿಕ ಲಗ್ನಕ್ಕೂ ಅಲ್ಲೊಂದು ಹತ್ತಿರದ ಅವಿನಾವ ಭಾವ ಸಂಬಂಧ ಇದೆ. ಯಾಕಂದ್ರೆ ಮಾತಾಡಿದ್ರೆ ಮತ್ತೆ ಕೆಲವರು ಬೀಸ್ಲಿಕ್ಕೆ ರೆಡಿ ಇರ್ತಾರೆ. ಅದಕ್ಕೆ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೇನೆ. ಅದಕ್ಕೆ ನಮ್ ಗುರುಗಳು ಒಂದೊಂದು ಸಮಯ ಅಂತಾರೆ, ನೋಡೋ ವಿದ್ವತ್ ಆಗಿರ್ಲಿ, ತುಂಬಾ ವಿದ್ಯುತ್ ಅನ್ನು ಬಿಡಬೇಡ ಅಂತಾರೆ. ಸ್ವಲ್ಪ ಒಂದೊಂದು ಸಮಯ ವಿದ್ಯುತ್ ಬಿಟ್ಬಿಟ್ಟಿರ್ತಾನೆ ದಡಾಲ್ ಅಂತ. ಕ್ಷಮೆ ಇರ್ಲಿ, ತಪ್ಪಿರಬಹುದು. ನಾನು ಪರಿಪೂರ್ಣ ತಿಳಿದುಕೊಂಡವನಲ್ಲ, ಅಣುವಷ್ಟು ತಿಳಿದುಕೊಂಡಿರಬಹುದೇನೋ ನಿಮ್ಮಿಂದ, ನಿಮ್ಮಂಥವರಿಂದ ಅಷ್ಟೇ ಹೇಳಬಲ್ಲೆ. ಎಲ್ಲಾದರೂ ಈ ಒಂದು ಮಾಲಿಕೆಯಲ್ಲಿ ಕೆಲವರಿಗೆ ಇಲ್ಲ ಗುರುಗಳೇ ಇದು ತಪ್ಪು, ಸರಿ ನಿಮ್ಮ ಪಾಲಿಗೆ ಅದು ತಪ್ಪೆ, ನನ್ನಿಂದ ತಪ್ಪಾಗಿದ್ದರೆ ರಾಮನ ಸಾಕ್ಷಿಯಾಗಿ ನಿಮ್ಮ ಪಾದಕ್ಕೆ ಕ್ಷಮೆ ಕೇಳ್ಕೊತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬಾ ಆತ್ಮತೃಪ್ತಿ ಇದೆ ಮಕ್ಕಳೇ. ನಮ್ಮ ರಾಮಾಯಣ ಜಾಗ ವಾಪಸ್ ನಮ್ಮ ರಾಮ ಅಲ್ಲಿ ಬಂದು ಕುತ್ಕೊಂಡ. ಹೌದು, ಅವ್ರವ್ರ ದೇವರುಗಳಿಗೆ ಅವ್ರದೊಂದು ಜಾಗ ಇದೆ. ನಮ್ಮ ರಾಮಾಯಣಿಗೆ ಎಲ್ಲಿದೆ ಜಾಗ? ಹೌದಲ್ವಾ? ಆತನ ಜಾಗದಲ್ಲಿ ಆತನನ್ನ ಕುಂದಿರಿಸಿದ್ದೇವೆ, ಕರ್ಕೊಂಡು ಬಂದು ಮಂತ್ರಪೂರ್ವಕ, ಧ್ಯಾನಪೂರ್ವಕ, ಸಿದ್ಧಿಪೂರ್ವಕ, ಶಕ್ತಿಪೂರ್ವಕ
ಏನಾದರೂ ಅಂದುಕೊಳ್ಳಿ, ನನ್ನ ರಾಮ ಬಂದ ಬಿಟ್ಟ, ಅದಕ್ಕಿಂತ ತೃಪ್ತಿ ಇಲ್ಲ. ನಾಳೆ ಒಂದು 12, 29, 30 ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ದೀಪ ಹಚ್ಚಿ ಸದಾ ಬೆಳಗಲಿ, ಚಿರಸ್ಥಾಯಿಯಾಗಿ ಅನಂತ ಕೋಟಿ ವರ್ಷಗಳವರೆಗೂ ಆ ಆಲಯ ಎಲ್ಲರಿಗೂ ನನ್ನ ರಾಮನ ನೆನೆಸ್ತಿದ್ದ ಹಾಗೆ ನಾವು ಭಾಗಬಿಡ್ತೇವೆ. ರಾಮ ರಾಮ ರಾಮ, ಎಂಥ ದುಃಖ ಇದ್ರು, ಎಂಥ ಖುಷಿ ಇದ್ರು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಅಷ್ಟೇ ಹೇಳಬಲ್ಲೆ. ಅದಕ್ಕೆ ಮೀರಿ ತೋಚಿದ ಶಕ್ತಿ ನನಗೆ ಗೊತ್ತಿಲ್ಲ. ಆ ಬೆಳಕು ಪಸರಿಸಲಿ ಒಂದು ಗಂಧದ ಕಡ್ಡಿ, ಆ ದಿಕ್ಕಿಗೆ ನಿಂತ್ಕೊಂಡು ರಾಮ ಅನ್ನಿ ಸಾಕು. ಎಲ್ಲೋ ಕೆಲಸದಲ್ಲಿದ್ದೀರಿ, ಎಲ್ಲೋ ಇದ್ದೀರಿ, ಆ 12, 29 ಆ ಒಂದು ಸುಮಾರು 84 ನಿಮಿಷಗಳ ಪ್ರಾಣ ಪ್ರತಿಷ್ಠೆಯಲ್ಲಿ ಆ 2 ನಿಮಿಷ ಹಂಗಂತಾರೆ. ಎಲ್ಲರೂ ಆ ದಿಕ್ಕಿಗೆ ನಿಂತ್ಕೊಂಡು ರಾಮ ಅಂತೇಳಿ ಹನುಮರನ್ನು ನೆನೆಸ್ಕೊಳ್ಳಿ. ಹನುಮರಿಲ್ಲದೆ ರಾಮನಿಲ್ಲ, ರಾಮನಿಲ್ಲದೆ ಹನುಮರಿಲ್ಲ ಅಂತ ರಾಮಕಾರ್ಯ ಆಗಲಿಕ್ಕೆ ಹೇಳ್ತಿದ್ದೇನಲ್ವಾ, ಒಂದು ಪವಾಡವನ್ನ ತೋರಿಸ್ಕೊಡ್ತೇನೆ. ಯಾಕಂದ್ರೆ ತೀರ್ಪು ಬಂದಾಗಲೇ ನನ್ನ ಹನುಮ ಬಂದು ನಿಂತಿದ್ದ ಅಲ್ಲಿ. ಕೇಶವ ಆಗಲಿ ನನ್ನ ತಾಯಿ ವಾಗ್ದೇವಿ ಇಚ್ಛ, ವಶಿನ್ಯಾದಿ ದೇವತೆಗಳ ಇಚ್ಛ. ಈ ವಾರ ಹೇಳ್ತಲೇ ಇದ್ದೆ, ಕುಜರಾಹು ಸಂಧಿ ದೇಶದ ಉತ್ತರ ಆ ಒಂದು ಪಶ್ಚಿಮದ ಭಾಗದಲ್ಲಿ ಕೆಲವೊಂದು ವೈಪರೀತ್ಯಗಳಾಗ್ತವೆ, ಉತ್ತರದ ಭಾಗದಲ್ಲೂ ವೈಪರೀತ್ಯ, ನಾರ್ತ್ ಈಸ್ಟ್ ಭಾಗದಲ್ಲೂ ವೈಪರೀತ್ಯ, ಏನೋ ಒಂದು ದಾವಂತ. ಯಾಕಂದ್ರೆ ರಾಹು ಮೀನುದಲ್ಲಿದ್ದು ಕುಜ ಧನಸ್ಸಿನಲ್ಲಿದ್ದು ಇಬ್ಬರ ಸಂಗಮ ನಡೀತಿದೆ. ರಾಹುನು ನೋಡ್ತಿದ್ದಾನೆ, ಕುಜಾನು ನೋಡ್ತಿದ್ದಾನೆ. ರಾಹು ಬುಧನ್ ಸಾರ ಬ್ಲಡ್ ಬಾತ್ ಆಗ್ಬಿಟ್ಟಿದೆ ನೋಡಿ. ಶೇರ್ ಮಾರ್ಕೆಟ್, ಬ್ಯಾಂಕುಗಳ ಒಂದು ಶೇರು HDFC ಇನ್ನೊಂದು ತಲ್ಲಣಿಸಿ ನಿಂತು ಬಿಟ್ಟಿದೆ. ಅದಷ್ಟೇ ಅಲ್ಲ, ನೀವು ಯಾರು ಸೂಕ್ಷ್ಮ ಗೊತ್ತಿಲ್ಲ. ಕುಜರಾಹು ನಡೆದಾಗ ಅಲ್ಲೊಂದು ಬುಧ ಕುಜ ಶುಕ್ರ ಅಲ್ಲಿ ನೋಡಿ, ಮಿತ್ರರೇ ಶತ್ರುಗಳು, ವಿಪರೀತ ಶತ್ರುತ್ವ, ಅದೊಂದು ಭಯ ಇದೆ. ಭಗವಂತ ಏನೂ ಆಗದೆ ಅಲ್ಲಿ ನನ್ನ ರಾಮಯ್ಯ ಮತ್ತೊಂದು ಘನಘೋರ ಯುದ್ಧಕ್ಕೆ ನಾಂದಿಯಾಡದಿರಲಿ. ಹೌದು, ಒಂದು ಪ್ರಳಯ ಸೂಚನೆ, ಮತ್ತೊಂದು ಯುದ್ಧದ ಸೂಚನೆ ಕಂಪಿಸುತ್ತೆ. ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಚಳಿ ಅನ್ನೋದಿಲ್ಲ. ಮದ್ರಾಸಲ್ಲಿ -ಡಿಗ್ರಿಗೆ ಬಂದು ನಿಂತಿದೆ. ಮದ್ರಾಸಲ್ಲಿ, ಕಾಶ್ಮೀರದಲ್ಲಿ 13°C ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದೊಂದು ಸೂಚನೆಯ. ಪಾಕಿಸ್ತಾನದ ಟೆರರಿಸ್ಟ್ ಜಾಗಗಳಿಗೆ ಇರಾನ್ ಮಿಸೈಲ್ ಬಿಟ್ರೆ ಇವರು ಮಿಸೈಲ್ ಬಿಡ್ತಿದ್ದಾರೆ. ಎಲ್ಲಿದು ಉಲ್ಪಣಿಸಿ ಬಿಡುತ್ತದೋ ಅನ್ನೋ ಒಂದು ಭಯ ನನಗಿದೆ. ನನ್ನ ರಾಮಯ್ಯ ಇದನ್ನ ದೊಡ್ಡದು ಮಾಡದಿದ್ದರೆ ಸಾಕು, ಮೊದಲೇ ಬಸವಳೆದಿದ್ದೇವೆ. ಯುಕ್ರೇನ್ದಿರ್ಬೋದು, ಇಸ್ರೇಲ್ದಿರ್ಬೋದು. ರಾಮ ರಾಮ. ಮೊದಲಿಗೆ ಮೇಷರಾಶಿ ಚೆನ್ನಾಗಿದೆ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ, ಯಾಕಂದ್ರೆ ಸೂರ್ಯ ಕೇಂದ್ರದಲ್ಲಿ, ಗುರು ಕೇಂದ್ರದಲ್ಲಿ, ಕುಜ ಮೂಲ ತ್ರಿಕೋಣದಲ್ಲಿ, ಇಂಜಿನಿಯರಿಂಗ್ ವಿಭಾಗ, ಲೀಗಲ್ ಡಿಪಾರ್ಟ್ಮೆಂಟ್, CID, ಪೊಲೀಸು, IAS ಈ ತರದ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಶುಕ್ರ ಕಲಾವೇದಿಕೆ, ಆರ್ಟಿಸ್ಟ್ಗಳಾಗಿದ್ದೀರಿ. ತುಂಬ ದೊಡ್ಡ ದೈವಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ತುಂಬ ದೊಡ್ಡ ಯಂತ್ರ, ವಾಹನ, ಟ್ರೈನು, ದೊಡ್ಡ ವಾಹನಗಳ ವ್ಯಾಪಾರ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ತೋಟಗಾರಿಕೆ ಈ ಥರದ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂತಹ ಒಂದು ವಾರವಾಗಿರುತ್ತೆ. ಒಂಟಿ ಗುರು ಸ್ವಲ್ಪ ಎಲ್ಲ ಇದ್ದು ಏನು ಇಲ್ಲದಂತ ಒಂದು ಭಾವ ತೊಳಗ್ತಾ ಇರುತ್ತೆ. ಆ ದಿಕ್ಕಿಗೆ ದುಃಖ ಮಾಡಿ ಅಷ್ಟೇ. ರಾಮ ರಾಮ ರಾಮ, ನೀನು ಬಿಟ್ಟರೆ ಇನ್ಯಾರಿದ್ದೀರಿ ರಾಮ. ಯಾಕಂದ್ರೆ ನನ್ನ ರಾಮಚಂದ್ರನ ಜಾತಕದಲ್ಲಿ ಕೇತು 12ನೇ ಮನೆಯಲ್ಲಿತ್ತು. ಅದಕ್ಕೆ ಮರಳಿ ಬರಲಿಲ್ಲ ನನ್ನ ರಾಮ, ಇನ್ನೊಂದು ಯುಗ ಬರಬೇಕು ಆಗ ಅನ್ನತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಜಾಗ್ರತೆ. ರಾಶಿಯಾಧಿಪತಿಯ ಮಲಗಿಬಿಟ್ಟಿದ್ದಾನೆ. ಗುರುವು 12ನೇ ಮನೆ, ಗುರು ದೃಷ್ಟಿ ಇರಬೇಕು ಅಂತ ಹೇಳ್ತಾನೆ. ಗುರು ನೋಡೋ ಮನೆಗೆ ತುಂಬಾ ಒಳ್ಳೇದು ಮಾಡ್ತಾನೆ, ಎಂಥ ದೋಷ ಇದ್ರೂ ಕೂಡ. ಏನಕ್ಕೆ ನಾವು ಈ ಒಂದು ಹುಣ್ಣಿಮೆಯ ಸಂದರ್ಭಗಳಲ್ಲಿ ದೇವತಾ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಗಿರಿಕ್ಷೇತ್ರ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತೇವೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ? ಹುಣ್ಣಿಮೆ ಬೆಳೆದಿಂಗಳು, ಆ ಬೆಳೆದಿಂಗಳು, ಈ ಬೆಳೆದಿಂಗಳು, ಇನ್ನೊಂದಕ್ಕಲ್ಲ. ಆ ಒಂದು ಚಂದ್ರನ ಬೆಳದಿಂಗಳಿನ ಆ ಕಿರಣಗಳು
ವೃದ್ಧಿ, ಅಕ್ಷಯ ವೃದ್ಧಿ. ಅದಷ್ಟೇ ಅಲ್ಲ, ಮನಸ್ಸಿನಲ್ಲಿರತಕ್ಕಂಥ ವಿಕಾರಗಳನ್ನ ದೂರ ಮಾಡುತ್ತೆ. ಅದಷ್ಟೇ ಅಲ್ಲ, ಮೇಲು ಕೀಳು ಯಾರಿಗೂ ನೋಡಲ್ಲ ಆತ. ದೊಡ್ಡ ಅರಮನೆಯಲ್ಲಿರೋವನಿಗೂ ಬೆಳಕು ಬಿಡ್ತಾನೆ, ಗುಡಿಸ್ಲಲ್ಲಿರೋವನಿಗೂ ಅದೇ ಬೆಳಕು ಬಿಡ್ತಾನೆ. ಅದಕ್ಕೆ ಗಿರಿ ಪ್ರದಕ್ಷಿಣ, ಪುಣ್ಯಕ್ಷೇತ್ರ ಪ್ರದಕ್ಷಿಣ, ತೀರ್ಥಕ್ಷೇತ್ರ ದರ್ಶನ ಇದೆಲ್ಲ ಹೇಳೋದು ಏನಕ್ಕೆ ಅಂದ್ರೆ, ಆ ಒಂದು ಚಿತ್ತಾ ಹುಣ್ಣಿಮೆ ದೇವಿ ದರ್ಶನ ಮಾಡಬೇಕು. ಎಲ್ಲರಿಗೂ ಸಮ, ಭಗವಂತನ ನಿಯಮದಲ್ಲಿ ಎಲ್ಲರೂ ಸಮರೆ. ಅವನು ಶ್ರೀಮಂತ, ಅವನಿಗೆ ಜಾಸ್ತಿ ಬೆಳಕು ಕೊಡಬೇಕು, ಇವನು ಬಡವ ಕಡಿಮೆ ಬೆಳಕು ಕೊಡಬೇಕು ಅನ್ನೋದಲ್ಲ. ಅದಕ್ಕೆ ಹೋಗೋದು ಹುಣ್ಣಿಮೆ. ಸೊ ಅದರಿಂದ ತಾವು ದಯಮಾಡಿ ಈ ಒಂದು ವಾರ ಆದಷ್ಟು ಗುರುಶಾಂತಿ ಮಾಡ್ಕೊಳ್ಳಿ. ಏನೋ ಒಂದು ಎಡವಟ್ಟು, ಅದರಲ್ಲೂ ಮುಖ್ಯವಾಗಿ ಈ ಒಂದು ಪ್ರಾಪರ್ಟಿ ಡೆವಲಪ್ಮೆಂಟ್, ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಉತ್ಖನನ ಇಲಾಖೆ, ಕ್ರಷರ್ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಸರ್ವೆ ಇಲಾಖೆ, ತುಂಬ ದೊಡ್ಡ ದೊಡ್ಡ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳ ಮೇಲೆಲ್ಲ ಲೋಕಾಯುಕ್ತ ದಾಳಿ ಆಗಿದೆ, ಇನ್ಕಮ್ ಟ್ಯಾಕ್ಸು ಅದು ಇದು ಅಂತಿದ್ದಾರಲ್ಲ. ನೋಡಿ, ಕಾರಣಗಳೇ, ಅವಮಾನಗಳೇ, ಅಪಮಾನಗಳೇ. ನೋಡಿ, ಮೊನ್ನೆ ಬ್ಯಾಂಕ್ಗೆ ಮೋಸ ಮಾಡಿದ್ದಾರೆ, ಹಿಡಿದಿದ್ದಾರೆ. GST ಮೋಸ ಮಾಡಿದ್ದಾರೆ, 180 ಕೋಟಿಯವರೆಗೂ ಹಿಡಿದಿದ್ದಾರೆ. ಸಿಕ್ಕಾಕೊಳ್ಳುತ್ತೆ. ಬುಧ ಕುಜ ನೀವು ಎಷ್ಟು ಚಾಕಚಕ್ಯತೆಯಿಂದ ತಪ್ಪಿಸಿಕೊಂಡರೂ ಸಿಕ್ಕಾಕೋತೀರಿ. ಅಪವಾದ, ಜೈಲುವಾಸ, ಕೋರ್ಟುವಾಸ ಇವುಗಳ ಬಾಬತ್ತುಗಳುಂಟು. ಮೋಸದ ವ್ಯವಹಾರ, ಮೋಸದ ವ್ಯಾಪಾರ ಏನಾದರೂ ಮಾಡ್ಕೊಂಡಿದ್ದೀರಿ, ತಂದು ನೆಲದ ಮೇಲೆ ದರಾಶಾಹಿ ಮಾಡಿಬಿಡುತ್ತೆ. ಅದೊಂದು ಜಾಗೃತಿ ಮಕ್ಕಳು, ವೆರಿ ಕೇರ್ಫುಲ್. ತುಂಬ ರಿಸ್ಕಿನ ವ್ಯಾಪಾರ, ಉದ್ಯೋಗ, ಕೆಲಸ, ಅಡ್ಡದಾರಿಯ ಕೆಲಸ. ಬುಧ ಅಷ್ಟಮ ಕುಜನ್ ಜೊತೆ ಸೇರಿದ್ರೆ ದಿಢೀರ್ ದುಡ್ಡು. ನೋಡಿ, ಬ್ಲಡ್ ಬಾತ್ ಸ್ಟಾಕ್ ಮಾರ್ಕೆಟ್. ಎಷ್ಟು ಜನ ಮುಳುಗೋದ್ರು, ಎಷ್ಟು ಜನ ಬೀದಿಗೆ ಬಿದ್ದುಬಿಟ್ರು. ಎಚ್ಚರಿಕೆ. ಸೊ ಈ ವಾರ ತುಂಬಾ ಎಚ್ಚರಿಕೆ ಅಂದಿರಿ. ಶ್ರೀನಿವಾಸ ಸುಪ್ರಭಾತಂ, ಶ್ರೀನಿವಾಸ ದರ್ಶನಂ, ಶ್ರೀನಿವಾಸ ಶ್ಲೋಕಂ, ಶ್ರೀನಿವಾಸ ಸ್ತೋತ್ರಂ, ಶ್ರೀನಿವಾಸರನ್ನ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇಲ್ಲ ಲಕ್ಷ್ಮೀ ಸಹಸ್ರನಾಮ ಕೇಳಿ. ಇರೋದನ್ನಾದ್ರೂ ಉಳಿಸುವಂತ ದಾರಿ ಗಮ್ಯ ಮಾಡಿಸ್ಕೊಡುತ್ತೆ. ಇನ್ನು ಮಿಥುನ ರಾಶಿ, ಅರ್ಧ ಬಲ ಜಾತಕ ಈ ವಾರ. ಯಾಕಂದ್ರೆ ಬುಧ ಹೋಗಿ 7ನೇ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಹೋಗಿ ಕುಳಿತು ಬಿಟ್ಟಿದ್ದಾನೆ. ಅದರಲ್ಲಿ ಬೇರೆ ಕುಜನ್ ಜೊತೆಲಿ ಕುಳಿತಿದ್ದಾನೆ. ಶುಕ್ರನ ಜೊತೆಲಿ ಕುಳಿತರೆ ಒಳ್ಳೇದೇ, ಆದ್ರೆ ಕಳತ್ರಕಾರಕ ಶುಕ್ರ 7ನೇ ಮನೆಯಲ್ಲಿದ್ರೆ ಡೈವರ್ಸ್ ಆಗೋರ್ಗೆ ಡೈವರ್ಸು, ಇಲ್ಲ ಡೈವರ್ಸ್ ಮಟ್ಟದ ಮಾತುಗಳು ನಡೀತಿದ್ರೆ ಸೀದಾ ತಗೊಂಡೋಗಿ ನಿಲ್ಸೇ ಬಿಡ್ತಾನೆ. ಎಚ್ಚರಿಕೆ. ನಿಮ್ಮ ಎದುರಾಳಿಯ ಕೈ ಮೇಲಾಗುತ್ತದೆ, ನಿಮ್ಮ ಕೈ ಇನ್ನೊಬ್ಬರ ಕೆಳಗಡೆ. ಇಷ್ಟು ದಿನ ಕೈ ಮೇಲೆ, ಇವತ್ತು ಕೆಳಗಡೆ. ಅವ್ರು ಹೇಳ್ದಾಗ ನೀವು ಕೇಳಬೇಕು, ಅವ್ರು ಹೇಳ್ದಾಗ ನೀವು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ತಕ್ಕ ಕೆಲಸ ಮಾಡಬೇಕು, ಅವ್ರ ಭಾವಕ್ಕೆ ತಕ್ಕಂಥದ್ದು ಈ ರೀತಿ ನಡೆಯತಕ್ಕಂಥದ್ದಾಗುತ್ತೋ ಪರವಾಗಿಲ್ಲ. ಇಟ್ಸ್ ಲೈಕ್ ಎನ್ ಇಂಜಿನಿಯರ್, ಕನ್ಸಲ್ಟೆಂಟ್, ಟೆಕ್ನಿಷಿಯನ್, ಮ್ಯಾನೇಜ್ಮೆಂಟ್, ಒಳ್ಳೊಳ್ಳೆ ಫುಡ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಡುಗೆ ಭಟ್ರಾಗಿದ್ದೀರಾ, ಫುಡ್ ಇಂಡಸ್ಟ್ರಿ ನಡೆಸ್ತಿದ್ದೀರಾ, ಮೆಷಿನರಿ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ. ನೋಡಿ ಸರ್, ಗಾಡಿ ಎಲ್ಲ ಹಿಂಗೆ ಕ್ಲೀನ್ ಆಗಬೇಕು, ಹಾಗೆ ರೈಟ್, ಇದೇ ಥರನೇ ಸರ್ವಿಸಿಂಗ್ ಆಗಬೇಕು, ಆಯ್ತು ಸರ್. ದುಡ್ಡು ಕೊಟ್ಟಿದ್ದಾನೆ, ವಿ ಆರ್ ಎ ಸರ್ವಿಸ್ ಪ್ರೊವೈಡರ್. ಬಾಯಿ ಮುಚ್ಕೊಂಡು ಅವ್ರು ಹೇಳ್ದಾಗ ಕೇಳಬೇಕು. ನಾನು ದೊಡ್ಡವನು, ಅವೆಲ್ಲ ಇಲ್ಲ. ಸೊ ಮಿಥುನ ರಾಶಿ ಈ ವಾರ ನೀವು ಎಷ್ಟು ಮರೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರೋ, ಲೈಕ್ ಎ ಕನ್ಸಲ್ಟೆಂಟ್, ಅಡ್ವರ್ಟೈಸಿಂಗ್, ಸೇಲ್ಸು, ಮಾರ್ಕೆಟಿಂಗ್, ಟೆಕ್ನಿಕಲ್ ಸರ್ವಿಸ್, ಮ್ಯಾನೇಜ್ಮೆಂಟ್ ಸರ್ವಿಸ್, ಅತ್ಯದ್ಭುತ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಬ್ಯೂಟಿಫುಲ್, ಕುಜ 6ನೇ ಮನೆ, ಬುಧ 6ನೇ ಮನೆ, ಅದ್ಭುತವಾಗಿದೆ. ಸ್ವಲ್ಪ ಶನಿ 8ನೇ ಮನೆಯಲ್ಲಿದ್ದಾನೆ, ಜಾಗ್ರತೆ. ಒಂಚೂರು ಗಲಿಬಿಲಿ ಮಾಡಬಹುದು, ಓಡಾಟದ ಪ್ರಯಾಸ, ಕೆಲಸದಲ್ಲಿ ಸ್ವಲ್ಪ ಒತ್ತಡ. ಶನಿ ಬಂದು ಕರ್ಮಕಾರಕ ಅಲ್ವಾ. ಇಫ್ ಯು ಆರ್ ಲೋವರ್ ಲೆವೆಲ್, ದೊಡ್ಡ ಕೆಲಸ ಆದ್ರೂ ಸರಿ, ಚಿಕ್ಕ ಕೆಲಸ ಆದ್ರೂ ಸರಿ, ಒಂಥರ ಡಬಲ್ ಶಿಫ್ಟ್ ತರ ಇರುತ್ತೆ. ಡಬಲ್ ಕೆಲಸ, ಸಿಂಗಲ್ ಪೇಮೆಂಟ್, ಏನೋ ಗುರುಗಳೇ. ಹೌದು, ಈ ವಾರ ಹಾಗೆ. ಆದರೆ ಅಷ್ಟೇ ಶಕ್ತಿ ಕೊಟ್ಟಿರ್ತಾನೆ. ವಿಪರೀತ ಖರ್ಚುಗಳು ಬರುತ್ತೆ. ಶುಕ್ರ 6ನೇ ಮನೆ, ಜಾಗ್ರತೆ. ಬಂಗಾರ, ಬೆಳ್ಳಿ, ಆಭರಣ, ದುಡ್ಡು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇಂಪೋರ್ಟೆಡ್ ವಾಚು ಎಲ್ಲೆಲ್ಲೋ ಇಟ್ಟಿದ್ದೀರಾ. ನೈಟಲ್ಲಿ ಹಾಕೊಂಡು ದೊಡ್ಡ ದೊಡ್ಡ ಚೈನ್ಗಳು ಹಾಕೊಂಡು ಹೋಗೋದು, ಮನೇಲೆಲ್ಲೋ ಒಡವೆ ಇಟ್ಟು ಬರೋದು, ಈ ಥರದ ಕೆಲವೊಂದು ತಲೆನೋವುಗಳು ಬರುತ್ತೆ. ಸಂಗಾತಿ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ, ಅಕ್ಕ ತಂಗಿಯರ ವಿಚಾರದಲ್ಲಿ ಒಂದು ಖರ್ಚು ವೆಚ್ಚಗಳ ಬಾಬತ್ತು ಬಿಟ್ಟರೆ ಕಟಕ ಲಗ್ನ, ಕಟಕ ರಾಶಿಯವರಿಗೆ ವಿಶೇಷವಾದಂಥ ಫಲವೃದ್ಧಿ. ಅದರಲ್ಲೂ ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಾ, ಡಿಫೆನ್ಸ್ ಇಲಾಖೆಯಲ್ಲಿದ್ದೀರಾ, ಲೀಗಲ್ ಇಲಾಖೆಯಲ್ಲಿದ್ದೀರಾ, ಯಶಸ್ಸು. ಸಂಗಾತಿ ಹತ್ರ ನೀವೇ ದೊಡ್ಡವರು ಅನ್ಬೇಡಿ ಈ ವಾರ ಸ್ವಲ್ಪ
ಯಜಮಾನ್ರ ಹತ್ರ ನೀವೇ ಸರಿ ಅನ್ಬಿಡಿ, ಅಷ್ಟೇ ಅಷ್ಟೇ. ದೊಡ್ಡವರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ವಾರಾಂತ್ಯದಲ್ಲಿ. ಇನ್ನು ಸಿಂಹರಾಶಿ, ಗುರು ಭಾಗ್ಯದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಜ ಬದಲಾವಣೆ ಮಕ್ಕಳೇ. ದಶಮಕಾರಕ ಪೂರ್ವ ಪುಣ್ಯ ಸ್ಥಾನ, ಆಮೇಲೆ ವಿಜಯಕಾರಕ ಪೂರ್ವ ಪುಣ್ಯ ಸ್ಥಾನ, ಲಾಭಾಧಿಪತಿ ಪೂರ್ವ ಪುಣ್ಯ ಸ್ಥಾನ, ಧನಾಧಿಪತಿ ಪೂರ್ವ ಪುಣ್ಯ ಸ್ಥಾನ. ಏನು ಬೇಕು ನಡೆಯಲ್ಲ ನಿಮ್ಮದು ನಡೆಸುತ್ತೆ ಇವತ್ತು. ಈ ವಾರ ನಿಮ್ಮ ವಾರ. ಸಿಂಹರಾಶಿಯವರಿಗೆ ಸ್ತ್ರೀ ಸುಖ, ಪುರುಷ ಸುಖ, ಮದುವೆ ಸುಖ, ಕಲ್ಯಾಣ ಸುಖ, ಮಾತುಕತೆ ಸುಖ, ಆನಂದ ಸುಖ, ಅಧಿಕಾರ ಸುಖ, ಅಂತಸ್ತು ಸುಖ, ಪದವಿ ಸುಖ, ಪ್ರತಿಷ್ಠೆ ಸುಖ ಎಂಥದಿಲ್ಲ. ನಿಮ್ಮನ್ನು ಹುಡ್ಕೊಂಡು ಪ್ರಸಾದ ಬರಬೇಕು, ಇಲ್ಲ ಯಾರೋ ಗುರುವನ್ನ, ಅಧಿಕಾರಿಯನ್ನ, ದೊಡ್ಡವರನ್ನ ಭೇಟಿ ಮಾಡೋದು, ನಿಮಗೇ ಗೊತ್ತಿಲ್ಲದೆ ಯಾವುದೋ ಒಂದು ಹುಡ್ಕೊಂಡು ಒಂದು ಅದೃಷ್ಟ, ಅಂತಸ್ತು, ಪದವಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಹುಡುಕಿ ಬರತಕ್ಕಂಥದ್ದಾಗುತ್ತದೆ. ಅಂಥದ್ದೊಂದು ವಿಸ್ಮಯದ ವಾರವಿದೆ. ಗೋಯೆಡ್. ಕನ್ಯಾ ರಾಶಿಗೆ ಗುರು ಅಷ್ಟಮ, ಅದೊಂದೇ ಖರ್ಚು. ಸುಖಾಧಿಪತಿ ಅಷ್ಟಮ, ದೈವ ಕಾರ್ಯ, ಮನೆ ಕಾರ್ಯ, ಕುಟುಂಬ ಕಾರ್ಯ. ಯಾರ ಮನೇಲಿ ಕೂತಿದ್ದಾನೆ? ಕುಜನ ಮನೆಯಲ್ಲಿ. ಕುಜ ಎಲ್ಲಿ ಕುಳಿತಿದ್ದಾನೆ? 4ನೇ ಮನೆಯಲ್ಲಿ. ಸೊ ಯಾವುದೋ ಒಂದು ಭೂಮಿ, ಮನೆ, ವಾಹನ, ಕಟ್ಟಡ, ಕಾಮಗಾರಿ ಕಟ್ಟೋದು, ಬಿಲ್ ಪೇಮೆಂಟ್ಸ್ ಬರೋದಿಲ್ಲ ಟೈಮಿಗೆ ಸರಿಯಾಗಿ. ನೀವು ಮಾಡಿದ ಕೆಲ್ಸಕ್ಕೆ ತಕ್ಕಂತೆ ಸಂಭಾವನೆ, ಗೌರವ, ಈ ಥರದ ತೊಳಲಾಟಗಳಿದ್ದರೂ ಗುರು ಅಷ್ಟಮದಲ್ಲಿದ್ದರೂ ನಿಮ್ಮ ವ್ಯಯಭಾವ, ಧನಭಾವ, ಸುಖಭಾವ ನೋಡ್ತಾನೆ. ಅದರಿಂದ ಒಳ್ಳೆದಕ್ಕೆ ಖರ್ಚಾಗ್ತಿದೆ. ಸುಮ್ಮನೆ ವಿದ್ಯೆಗೋಸ್ಕರ, ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಇದೆ. ಸ್ವಂತ ಸರ್ವಿಸ್, ಒಂದು ಟೈಲರಿಂಗ್ ಮೆಷಿನ್ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಎಲೆಕ್ಟ್ರಿಕಲ್ ರಿಪೇರಿ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಿಪೇರಿ, ಸಣ್ಣ ಪುಟ್ಟ ಒಂದು ತಿಂಡಿ ಮೆಸ್ ತರ ಇಟ್ಕೊಂಡಿದ್ದೀರಿ, PGಗಳು ನಡೆಸ್ತಿದ್ದೀರಿ. ಈ ತರದ ವೃತ್ತಿ, ಉದ್ಯೋಗ, ಕೇಶಾಲಂಕಾರ, ಮೇಕಪ್ ಮಾಡಿಸೋದು, ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟಂಥದ್ದು, ಈ ರೀತಿ ಉದ್ಯೋಗ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಲಾಭ ನೋಡತಕ್ಕಂಥ ವಾರ. ಇನ್ನು ತುಲಾ ರಾಶಿ, ಸ್ವಲ್ಪ ಇವತ್ತು ನಾಳೆ ನಾಳಿದ್ದು ಒಂಚೂರು ಗಡಿಬಿಡಿ ಆದರೂ ಚೆನ್ನಾಗಿದೆ. ಗುರುದೃಷ್ಟಿ 3ನೇ ಮನೆಯಲ್ಲಿ ಅಲ್ಲಿ ನೋಡಿ, ಶುಕ್ರ, ಬುಧ, ಕುಜ. ಸೂರ್ಯ ಒಬ್ಬ ಕಿಟಿಪಿಟಿ. ಮನೆಯಲ್ಲಿ ಹಿರಿಯರ ಜೊತೆ ವಾದ ವಿವಾದ ಆಗ್ಬೋದು, ಬಾಸ್ ಜೊತೆ, ತಂದೆ ಜೊತೆ, ತಾಯಿ ಜೊತೆ, ಗುರುವಿನ ಜೊತೆ, ದಾರಿ ತೋರಿಸೋರ್ ಜೊತೆ ನೀನೇನು ಹೇಳೋದು ನನಗ್ ಗೊತ್ತು, ಈ ತರದ ಒಂದು ಭಾವಗಳು. ಅದೊಂದು ಬಿಟ್ರೆ ಆರೋಗ್ಯ ಒಂಚೂರು ನೋಡ್ಕೊಳ್ಳಿ. ಮನಸ್ಸಿನ ಗಲಿಬಿಲಿ ಉಂಟು. ಯಾಕಂದ್ರೆ ಗುರು ಬೇರೆ ಕೇತು ಸಾರ. ಏನೋ ಗುರುಗಳೇ, ಎಲ್ಲೋ ಕೂತಿರ್ತೀರಿ ವಾರ ಪೂರ್ತಿ ಒಂಚೂರು. ಶುಕ್ರ ಬಿಡಲ್ಲ, ಬುಧ ಬಿಡಲ್ಲ, ಬಾರೋ ನೋಡೋಣ ಅಂತ. ಸೊ ಕಷ್ಟಪಟ್ಟು ದುಡಿಯತಕ್ಕಂಥವರಿಗೆ, ಬುದ್ಧಿ ಉಪಯೋಗಿಸಿ ದುಡಿಯತಕ್ಕಂಥವ್ರಿಗೆ, IT ಫೀಲ್ಡ್ ಇರ್ಬೋದು, ಸಾಫ್ಟ್ವೇರ್ ಫೀಲ್ಡ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆನ್ಸಿ ಇರ್ಬೋದು, ಲೀಗಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಾಕ್ಯುಮೆಂಟೇಶನ್, ಡ್ರಾಫ್ಟಿಂಗ್, ಆ ಒಂದು ಡಾಕ್ಯುಮೆಂಟೇಶನ್ ಲೀಗಲೈಸೇಷನ್ ಮಾಡಿಸ್ತಕ್ಕಂಥ ವ್ಯವಹಾರಗಳು, ಪ್ರಾಪರ್ಟಿ ಡೀಲರ್ಸು, ವೆಹಿಕಲ್ ಡೀಲರ್ಸು, ಆಮೇಲೆ ಕನ್ಸಲ್ಟೆಂಟ್ಸು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸು, ಲೋನ್ ಕೊಡಿಸೋದು, ಬ್ಯಾಂಕ್ಗಳಿಂದ ಲೋನ್ ಕೊಡ್ಸೋದು, ಪ್ರಾಪರ್ಟಿ ಮೇಲೆ ಲೋನ್ ಕೊಡ್ಸೋದು, ಆಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಗೋಲ್ಡು, ಸಿಲ್ವರು, ಆಭರಣ, ಕೆತ್ತನೆ, ಈ ಥರದ ಒಂದು ಉದ್ಯೋಗ, ಕೆಲಸ ಕಾರ್ಯ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ವೃಶ್ಚಿಕ ರಾಶಿ, ಗುರು 6ನೇ ಮನೆ ಇದ್ರು ಧನಸ್ಥಾನ, ವ್ಯಯಸ್ಥಾನ, ದಶಮಸ್ಥಾನ, ವೃತ್ತಿ, ವ್ಯವಹಾರ, ಕುಟುಂಬ, ಹಣಕಾಸು, ವ್ಯಾಪಾರ, ಇವುಗಳೆಲ್ಲದರಲ್ಲೂ ಬೆಳವಣಿಗೆ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಗುರು ಒಂಚೂರು 6ನೇ ಮನೆ, ಆದ್ರೆ ಕೇತು ಸಾರದಲ್ಲಿ ಇದ್ದಾನೆ. ಯೋಚನೆ ಮಾಡ್ಬಿಡಿ. ಕೇತು 11ನೇ ಮನೆಯಲ್ಲಿ ಇದ್ದಾನೆ. ಖಂಡಿತ ಒಂದು ಮೆಷಿನರಿ ಡೀಲ್ ಮಾಡ್ತಿದ್ದೀರಾ, ವೇರ್ ಹೌಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೆಕ್ನಿಕಲ್ ಎಕ್ಸ್ಪರ್ಟ್, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಸೈಬರ್ ಕ್ರೈಮು, ಹ್ಯಾಕಿಂಗು, ಟ್ರಾಫಿಕ್ ಪೊಲೀಸು ಕಂಡುಹಿಡಿಯೋದು, ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ವೇರ್ ಹೌಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಪ್ಲೈ ಚೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ವೈರ್ಲೆಸ್ಸು, ರೇಡಿಯೋ, TV, ಮಾಧ್ಯಮ, ಎಡಿಟಿಂಗು, ಡಿಸೈನಿಂಗು, ಅಡಿಗೆ ಭಟ್ಟ, ದೋಸೆ ಭಟ್ಟ, ವಿಧವಾದಂಥ ಒಂದು ಡಿಸೈನ್ಗಳನ್ನು ಅಲಂಕಾರ ಓರಣ ಮಾಡತಕ್ಕಂಥ ಕೆಲಸಗಳು, ಕಸೂತಿ ಕೆಲಸಗಳು, ಇಂತಹವುಗಳ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಈ ವಾರ ಶುಕ್ರದಶೆಯೇ. ಧನುಸು ರಾಶಿ,
ಊರ ಹಬ್ಬ ನಿಮ್ಮ ಮನೇಲಿ ಈ ವಾರ ನಿಮ್ಮ ಮನೆಯಲ್ಲಿ ಊರ ಹಬ್ಬ ಹಾಗಂತ ಹೇಳ್ಬಿಟ್ಟು ಸಾಲ ಮಾಡಬೇಡಿ. ಕೆಲವ್ರಿಗೆ ಇರ್ತಾರೋ ನಮ್ಮ ಸ್ಟೇಟಸ್ ಗೊತ್ತಾ, ನಾವು ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು. ಇವತ್ತು ನೋಡಿ ನಮ್ಮ ರಾಮಲಲ್ಲ ಕಾರ್ಯಕ್ರಮಕ್ಕೆ ಕೇಳದೆಯೇ ಎಷ್ಟೋ ಜನ ಕೊಟ್ಟಿದ್ದಾರೆ. ನೆನ್ಪಿಡಿ ಮಕ್ಕಳೇ, ನಾವು ಕೊಟ್ಟದ್ದನ್ನು ಹೇಳಬಾರ್ದು, ದೇವರ ಕಾರ್ಯಕ್ಕೆ ಕೊಟ್ಟಿದ್ದು ಹೇಳಬಾರದು, ತೋರಿಸ್ಕೋಬಾರ್ದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನು 100 ಕೋಟಿ ಕಿರೀಟ ತಗೊಬಂದು ಕೊಟ್ಟಿದ್ದೇನೆ, ನಾನು 10 ಕೋಟಿ ಕೊಟ್ಟಿದ್ದೇನೆ ಗೊತ್ತಾ, ನನ್ನನ್ನೇ ಕರೆದಿಲ್ಲ ದೇವಸ್ಥಾನಕ್ಕೆ. ದೇವರ ಕಾರ್ಯಕ್ಕೆ ಕರಿಬೇಕಾ ಹೇಳಿ? ದೇವರ ಕಾರ್ಯಕ್ಕೆ ನಿಮ್ಮನ್ನು ಕರೆಯಬೇಕಾ? ಯಾವತ್ತಾದ್ರೂ ದೇವರು ನಿನ್ನ ಬರಬೇಡ ಅಂತ ಆದ್ರೂ ಬಾಗ್ಲಾಕಿದ್ದಾನ? ಏನಾದ್ರೂ ಒಂದು ಮಾತನಾಡಬೇಕು ಅಂದ್ರೆ ಒಂದು ಅರ್ಥ ಇರಬೇಕು, ಅನರ್ಥ ಇರಬಾರ್ದು, ಅಪಾರ್ಥ ಆಗಬಾರ್ದು. ಎಲ್ಲಾದ್ರೂ ಯಾವುದೇ ದೇವರು ತಗೊಳ್ಳಿ, ನನ್ನ ಜೀಸಸ್ ತಗೊಳ್ಳಿ, ನನ್ನ ಅಲ್ಲಾ ತಗೊಳ್ಳಿ, ಮೆಕ್ಕಾಗ್ ಬರಬಾರ್ದು ಅಂತ ಹೇಳಿದಾನ ಆ ಸ್ವಾಮಿ? ಹೇಳಿದಾನ? ಹೇಳಿ ಹೇಳಿ ಹೇಳಿ, ನೀವ್ ಹೇಳಿ. ಖಂಡಿತ ಇಲ್ಲ. ಹೌದು, ಯಾವತ್ತು ದೇವರು ಎಲ್ಲೂ ಹೇಳಿಲ್ಲ ನೀನ್ ಇದ್ದ ಕಡೆಯೇ ಪ್ರಾರ್ಥನೆ ಮಾಡು ಅಂತಲೂ ಹೇಳ್ತಾನೆ. ನಿಂಗೆ ಬರ್ಲಿಕ್ಕಾಗಿಲ್ವಾ, ಆ ದಿಕ್ಕಿಗೆ ನೋಡ್ಬಿಟ್ಟು ನಮಸ್ಕಾರ ಮಾಡು, ತೊಂದರೆ ಇಲ್ಲ. ಸೂರ್ಯನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಬಿಡ್ತೇವೆ ನಾವು, ಸಂಧ್ಯಾ ವಂದನೆ ಪೂಜೆ ಮಾಡ್ಕೋತೇವೆ. ಅಲ್ಲಿಗೆ ಸೂರ್ಯನ ಹತ್ರ ಹೋಗ್ಲಿಲ್ಲ, ಸೂರ್ಯ ಕರೆದಿಲ್ಲ, ಮೂರ್ಖತನ ಅಷ್ಟೇ. ಧನುಸು ರಾಶಿಗೆ ಆ ತರದ ಊರ ಹಬ್ಬ ನಿಮ್ಮ ಮನೇಲಿ ನಡೆಯುತ್ತೆ. ವಾವ್, ಕಲಾವಿದರಾಗಿದ್ದೀರಾ, ಆರ್ಟಿಸ್ಟ್ ಆಗಿದ್ದೀರಾ, ಫಿಲ್ಮ್ ಲ್ಯಾಂಡ್ ಅಲ್ಲಿ ಆಗಿದ್ದೀರಾ, ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ಬಾಡಿ ಬಿಲ್ಡಿಂಗ್ ಅಂತೆ, ಸ್ಪೋರ್ಟ್ಸ್ ಅಂತೆ, ಆಟಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ವಾವ್ 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 ವಾರ, ಈ ವಾರ ನಿಮ್ಮದು. ಗುರುದೃಷ್ಟಿ ಬೇರೆ, ಗುರು ಕಾರ್ಯ, ಆಶ್ರಮ, ಟ್ರಸ್ಟು, ದೇವಸ್ಥಾನ, ಪೂಜಾ ಕೈಂಕರ್ಯ, ದೊರೆಯಾಗಿದ್ದೀರಾ, ಗುರುವಾಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ, ಹೀರೋ ಆಗಿದ್ದೀರಾ, ಆಕ್ಟ್ರೆಸ್ ಆಗಿದ್ದೀರಾ, ಕಲಾವಿದರಾಗಿದ್ದೀರಾ, ಟೆಕ್ನಿಷಿಯನ್ ಆಗಿದ್ದೀರಾ, ಡಿಸೈನರ್ ಆಗಿದ್ದೀರಾ, ಎಡಿಟರ್ ಆಗಿದ್ದೀರಾ, ವಸ್ತ್ರ ವಿನ್ಯಾಸಕರಾಗಿದ್ದೀರಿ, ಜ್ಯೋತಿಷ್ಕರಾಗಿದ್ದೀರಿ, ವಾಣಿಕಾರಕ, ಗುರುದೃಷ್ಟಿ ಬೇರೆ, ಫಲಜ್ಯೋತಿಷ್ಯ, ವಾಸ್ತುಶಾಸ್ತ್ರದಲ್ಲಿದ್ದೀರಿ, ಅದ್ಭುತ ಪ್ರಗತಿ, ಹೆಸರು, ಕೀರ್ತಿ, ಪ್ರತಿಷ್ಠೆ ನೋಡತಕ್ಕಂತ ಒಂದು ವಾರ. ಇನ್ನು ಮಕರ ರಾಶಿಗೆ ಸ್ವಲ್ಪ ಒದ್ದಾಟವೇ. ಗುರು ಪಂಚಮದಲ್ಲಿ ಒಂಟಿಯಾಗಿದ್ದಾನೆ. 12ನೇ ಮನೆಯಲ್ಲಿ 3 ಗ್ರಹಗಳು ಮಲ್ಕೊಂಡ್ಬಿಟ್ಟಿದ್ದಾರೆ. ಯೋಗ ಕೂಡ ಬುಧ ಮಲ್ಕೊಂಡಿದ್ದಾನೆ, ಮಹಾಯೋಗ ಕೂಡ ಶುಕ್ರ ಮಲ್ಕೊಂಡಿದ್ದಾನೆ, ಶನಿ ಒಬ್ಬನು ಓಡಿಸ್ತಾನೆ. ಅಂದ್ರೆ ಈ ವಾರ ಪರಿಶ್ರಮದ ವಾರ, ಓಡ್ಲೇಬೇಕು. ಖರ್ಚು ಜಾಸ್ತಿ, 8 ರೂಪಾಯಿ ಸಂಬಳ ಅಂದ್ರೆ 16 ರೂಪಾಯಿ ಖರ್ಚು. ಇಲ್ಲ, ಖರ್ಚು ಆಲ್ರೆಡಿ 16 ರೂಪಾಯಿ ಇದೆ, ಅದಕ್ಕೋಸ್ಕರ ಒದ್ದಾಡ್ಬೇಕು, ಆ ಥರದ್ದು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಸ್ವಲ್ಪ ಮನೆ ಮಾರಾಟ, ಟೆಕ್ನಿಕಲ್ ವಸ್ತುಗಳು, ಈ ಒಂದು ಮೊಬೈಲ್ ಸರ್ವಿಸಿಂಗ್ ಇರ್ಬೋದು, ಮೊಬೈಲ್ ಮಾರಾಟ, ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ, ಎಲೆಕ್ಟ್ರಿಕಲ್ ಕೆಲಸಗಳನ್ನು ಮಾಡಿಸ್ತಿದ್ದೀರಿ, ಗಾರ್ಡನಿಂಗ್ ಮಾಡಿಸೋದು, ಹೌಸ್ ಕೀಪಿಂಗ್ ಕೆಲಸ ಮಾಡೋದು, ಸೆಕ್ಯೂರಿಟಿ ಕೆಲಸ ಮಾಡೋದು, ಈ ಪ್ಲಂಬಿಂಗ್ ಕೆಲಸ, ಮನೆಯ ರಿಪೇರಿಗಳ ಕೆಲಸ, ತೇಪೆಗಳ ಕೆಲಸ, ಕೊಳಾಯಿ ಹಾಕ್ಸೋದು, ಕಸ ನಿರ್ಮೂಲನ, ಆಮೇಲೆ ಈ ಒಂದು ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಿ, ಐರನ್ ಅಂಗಡಿ ಇಟ್ಕೊಂಡಿದ್ದೀರಿ, ವಾಷಿಂಗ್ ಅಂಗಡಿ ಇಟ್ಕೊಂಡಿದ್ದೀರಿ, ಮನೆ ಕೆಲಸಗಳು ಮಾಡಿಸ್ತಕ್ಕಂಥದ್ದು, ಲೇಬರ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಮಾಡಿಸ್ತಕ್ಕಂಥದ್ದು, ಹೌಸ್ ಕೀಪಿಂಗ್ ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದು, ಕ್ಲೀನಿಂಗ್ ಮಾಡಿಸ್ತಕ್ಕಂಥದ್ದು, ವಾಷಿಂಗ್ ಮಾಡಿಸ್ತಕ್ಕಂಥದ್ದು, ಈ ತರದ ತುಂಬಾ ಕೆಳಗಡೆಯ ಕೆಲಸಗಳು. ಇಲ್ಲ, ಕಂಪ್ಯೂಟರ್ ಬಿಚ್ಚೋದು, ಮೊಬೈಲ್ ಬಿಚ್ಚೋದು, ಟಿವಿ ಬಿಚ್ಚೋದು, ಮಿಕ್ಸಿ ಬಿಚ್ಚೋದು, ಜೋಡಿಸೋದು, ಅದನ್ನ ಆ ತರದ ಒಂದು ಸರ್ವಿಸಿಂಗ್ ಕೆಲಸಗಳಲ್ಲಿರೋರಿಗೆ ಪರಿಶ್ರಮವಿದ್ದರೂ ಒಂದು ತಕ್ಕ ಮಟ್ಟಿಗೆ ಆದಾಯ. ದೊಡ್ಡ ಕೆಲಸ, ದೊಡ್ಡವ್ರ ಕೆಲಸ ಬೇಡ ಮಕ್ಕಳ, ಜಾಗ್ರತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಲಾಭಸ್ಥಾನದ ಶುಕ್ರ, ಕುಂಭದ್ರೋಣ ಮಳೆ, ಚಂದ್ರ ಬೇರೆ ಉಚ್ಚಂಗತ, ಗುರು ಬೇರೆ ಕೇತುಸಾರ, ಕೇತು 8ನೇ ಮನೇಲಿದ್ದಾನೆ. ಒಂಥರ ವಿಪರೀತ ಜ್ಞಾನ ಭಂಡಾರದಲ್ಲಿದ್ದರೆ ಗುರುಪೀಠ ಒಂದು ಹುಡುಕಿ ಬರುತ್ತದೆ. ಹೆಸರೋ, ಕೀರ್ತಿಯೋ, ಪ್ರೊಫೆಸರೋ, ಅವಾರ್ಡುಗಳೋ, ಸನ್ಮಾನಗಳೋ ಕೊಡುತ್ತವೆ, ಹುಡುಕಿ ಬರ್ತವೆ. 11ನೇ ಮನೇಲಿ ಶುಕ್ರ, ಬುಧ, ಕುಜ, ವ್ಯವಹಾರ ಪ್ರಗತಿ, ಭೂಮಿ ವ್ಯವಹಾರ, ಅಲಂಕಾರ ವ್ಯವಹಾರ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಕುಡಿತ, ಜೂಜು, ಮೋಜು, ಮಸ್ತಿ, ಸ್ತ್ರೀಯರು, ಪುರುಷರು, ಮದುವೆಗಳು, ಮಕ್ಕಳು, ಮೊಮ್ಮಕ್ಕಳು ನೋಡೋದು, ತುಂಬ ದೊಡ್ಡ ದೊಡ್ಡ ಕೆಲಸಗಳು ಮಾಡಿಸೋದು, ಕ್ರಷರು, ಮೈನಿಂಗು, ರಿಯಲ್ ಎಸ್ಟೇಟು, ದೊಡ್ಡ ದೊಡ್ಡ ವೇರ್ ಹೌಸ್ ನಿರ್ಮಾಣ, ಈ ಥರದ ವೃತ್ತಿ, ಉದ್ಯೋಗ. ಬ್ಯೂಟಿಫುಲ್ ಈ ವಾರ, ಚೆನ್ನಾಗಿದೆ. ಸ್ವಲ್ಪ ಸೂರ್ಯ 12ನೇ ಮನೆ, ತಂದೆ ಕಡೆ ನೋಡ್ಕೊಳ್ಳಿ. ತಂದೆ, ವಯಸ್ಸಾದ ತಂದೆ, ಅವ್ರ ಮಾತು ಅಲ್ಲೊಂದು ಬರುತ್ತೆ, ದೊಡ್ಡವರು ಬಿಡಿ,
ಒಡ ಹುಟ್ಟಿದವ ಸೋದರ ಗುರು, ಅಲ್ಲೊಂದು ನೋವಿದೆ, ಅವನಿಗೆ ಸಹಾಯಕ್ಕೆ ನಿಂತ್ಕೊಳ್ಳಿ, ನೆರಳಾಗಿ ನಿಂತ್ಕೊಳ್ಳಿ, ಮಾತುಕತೆಗೆ ನಿಂತ್ಕೊಳ್ಳಿ, ಏನೋ ನಾನು ಇದ್ದೇನೆ ಇರೋ ಅದು ಇದು ಅನ್ನತಕ್ಕಂಥ ಭಾವಾರ್ಥದಿಂದ. ಇನ್ನು ವಿಶೇಷವಾಗಿ ಮೀನರಾಶಿ, ಏ 11ನೇ ಮನೆ ಸೂರ್ಯ, 2ನೇ ಮನೆ ಗುರು, ಕೇತು ಬೇರೆ ಕುಜಂಚಾರ, ಆ ಒಂದು ಕುಜ ಬೇರೆ 10ನೇ ಮನೆ, ಒಳ್ಳೆಯವರು ಇರ್ಬೋದು ಕೆಟ್ಟವ್ರು ಇರ್ಬೋದು. 10ನೇ ಮನೆ ಬಂದು ಕೇಂದ್ರ ಸ್ಥಾನ ಮೀನರಾಶಿಗೆ ಒಂಥರ ಅಧಿಕಾರ ಬಲಂ, ಅದೃಷ್ಟ ಬಲಂ, ಸ್ಥಾನ ಬಲಂ, ಗೌರವ ಬಲಂ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿಲಿ ಇದ್ದೀರಾ, ಅಲಂಕಾರ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಮೆಷಿನರಿ ಇಂಡಸ್ಟ್ರಿ, ಅಕೌಂಟಿಂಗ್ ಇಂಡಸ್ಟ್ರಿ, ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ, ಮೆಷಿನರಿ ಇಂಡಸ್ಟ್ರಿ, ಫ್ಯಾಕ್ಟ್ರಿ ಇಂಡಸ್ಟ್ರಿ, ಕಲಾ ವೇದಿಕೆ, ಅಲಂಕಾರ, ಬೋಟಿಕ್ಕು, ಬಟ್ಟೆ, ವಸ್ತ್ರ, ಗಾರ್ಮೆಂಟ್ಸು, ಸರ್ಕಾರಿ ಮಟ್ಟದ ಕೆಲಸಗಳು, ಕ್ರಷರುಗಳು, ಮೈನಿಂಗು, JCB, ದೊಡ್ಡ ದೊಡ್ಡ ವಾಹನಗಳು, ಟೂರ್ಸು, ಟ್ರಾವೆಲ್ಸು, ಫಾರಿನ್ ಟೂರ್ಸು, ಫಾರಿನ್ ಟ್ರಾವೆಲ್ಸು, ಆಮೇಲೆ ವಿಪರೀತ ಭೋಗದ ವಸ್ತುಗಳು, ಸೆಂಟುಗಳು, ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ವಸ್ತುಗಳು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಅತ್ಯದ್ಭುತವಾಗಿರ್ತಕ್ಕಂಥ ಅನುಕೂಲ ಕೊಡತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.